ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ಸೋಮವಾರ ನರಕ ಚತುರ್ದಶಿ ಇತ್ತು. ಇವತ್ತು ದೀಪಾವಳಿ ಅಮಾವಾಸ್ಯೆ, ಕಾತ್ಯಾಯಿನಿ ಅಮಾವಾಸ್ಯೆ, ಬಲೀಂದ್ರ ಪೂಜೆ ನಿರ್ವಹಿಸುವಂತಹ ಶುಭ ದಿನ. ಜೊತೆಗೆ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ. ಹಾಗಾಗಿ ಗ್ರಹಣದ ಪ್ರಭಾವ ಯಾವ ನಕ್ಷತ್ರಗಳ ಮೇಲೆ, ಯಾವ್ಯಾವ ರಾಶಿಗಳ ಮೇಲೆ ಹೇಗೆ ಬೀರುತ್ತೆ ಮತ್ತು ನಾವು ಮಾಡಬೇಕಾಗಿರುವಂತಹ ಅನುಷ್ಠಾನ ಹೇಗೆ ಮಾಡ್ಬೋದು, ವಾಸ್ತು ಶಾಂತಿಗಾಗಿಯೂ ಕೂಡ ನಾವು ಏನನ್ನೆಲ್ಲ ಸಿದ್ಧಪಡಿಸಿಟ್ಕೊಳ್ಬೇಕು, ಯಾವ ಸಾಮಗ್ರಿಗಳನ್ನು ನಾವು ಸಿದ್ಧಪಡಿಸಿಟ್ಕೊಳ್ಬೇಕು ಅಂತ ಗುರುಜರು ನಿನ್ನೆ ತಿಳಿಸ್ಕೊಟ್ಟಿದ್ರು. ಮತ್ತು ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸತತ 2 ಗಂಟೆಗಳ ಕಾಲ ಪ್ರಸಾರವಾಗುವಂತಹ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅನುಷ್ಠಾನವನ್ನು, ತಂತ್ರಸಾರವನ್ನು ದೋಷಗಳ ಪರಿಹಾರಕ್ಕಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಗುರುಜರು ಇವತ್ತು ತಿಳಿಸ್ಕೊಡ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನಾವು ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ, ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಬಿಳಿ ಎಕ್ಕದ ಎಲೆ 9, ಬಿಳಿ ಎಕ್ಕದ ಹೂವು 4, ಅಪ್ಪಟವಾದಂತಹ ಅರಿಶಿಣದ ಕೊಂಬು, ಬಿಳಿ ದಾರದ ಉಂಡೆ, ನಿಂಬೆಹಣ್ಣು 4, ಮಣ್ಣಿನ ಹಣತೆ 4, ಕೆಂಪು ನೀರನ್ನು ಮಾಡಿಕೊಳ್ಬೇಕು. ಜೊತೆಗೆ ಅನ್ನ 1 ಹಿಡಿಯಷ್ಟು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಬಿಳಿ ಎಕ್ಕದ ಎಲೆ 9, ಬಿಳಿ ಎಕ್ಕದ ಹೂವು ಕನಿಷ್ಠ 4 ಆದರೂ ಬೇಕು. ಇನ್ನು ಅಪ್ಪಟವಾದಂತಹ ಅರಿಶಿಣದ ಕೊಂಬು, ಬಿಳಿ ದಾರದ ಉಂಡೆ, ನಿಂಬೆಹಣ್ಣು 4, ಮಣ್ಣಿನ ಹಣತೆ 4, ಕೆಂಪು ನೀರನ್ನು ಮಾಡ್ಕೊಳ್ಬೇಕು. ಜೊತೆಗೆ ಅನ್ನ 1 ಹಿಡಿಯಷ್ಟು. ಇದಿಷ್ಟು ಸಾಮಗ್ರಿಗಳನ್ನು ನೀವು ಸಿದ್ಧಪಡಿಸಿಕೊಂಡಿದ್ದರೆ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅನುಷ್ಠಾನವನ್ನು, ತಂತ್ರಸಾರವನ್ನು ಗ್ರಹಣದ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಹೇಗೆ ನಾವು ದೋಷಗಳಿಂದ ಮುಕ್ತರಾಗಬಹುದು ಅಂತ ಅವರು ತಿಳಿಸ್ಕೊಡ್ತಾರೆ. ಖಂಡಿತವಾಗಿಯೂ ಇದನ್ನು ತಪ್ಪದೇ ವೀಕ್ಷಿಸಿ. ಮತ್ತು ಇವತ್ತು ಸಂಜೆ ಈ ಅನುಷ್ಠಾನವನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬೇಕಾಗಿರುವಂಥದ್ದು. ಮತ್ತು ಹಾಗೆಯೇ ಗುರುಜಿಯವರು ತಿಳಿಸ್ಕೊಟ್ಟಿದ್ರು, ವಾಸ್ತು ಶಾಂತಿಗಾಗಿ ಮತ್ತು ವಿಶೇಷವಾದಂಥ ತಂತ್ರಸಾರವನ್ನು ಮಾಡಬೇಕು ಅಂದರೆ ಕಪ್ಪು ಮಾಡ್ಕೊಳ್ಬೇಕು ಗ್ರಹಣದ ಸಮಯದಲ್ಲಿ. ಅದಕ್ಕೆ ಬಿಳಿ ಸಾಸುವೆ, ಮರಳ ಮಾತಂಗಿ, ಭುಜಪತ್ರೆ, ಜಾಕಾಯಿ, ಅಳಲೆಕಾಯಿ, ಜಟಾಮಸಿ, ತಾಮ್ರಸಖಿ ಇದಿಷ್ಟು ಬೇಕಾಗಿರುವಂಥದ್ದು. ಬಿಳಿ ಸಾಸುವೆ, ಮರಳ ಮಾತಂಗಿ, ಭುಜಪತ್ರೆ, ಜಾಕಾಯಿ, ಅಳಲೆಕಾಯಿ, ಜಟಾಮಸಿ ಮತ್ತು ತಾಮ್ರಸಖಿ ಇದಿಷ್ಟನ್ನು ಸುಟ್ಟು ಕರಕಲು ಮಾಡ್ಕೊಳ್ಳುವಂಥದ್ದು, ಅಂದರೆ ಕಪ್ಪು ಮಾಡ್ಕೊಳ್ಳುವಂಥದ್ದು. ಇದು ವಾಸ್ತು ಶಾಂತಿಗಾಗಿ ವಿಶೇಷವಾದಂತಹ ತಂತ್ರಸಾರವನ್ನು ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ರು. ಇನ್ನು ನಾಳೆ ಬುಧವಾರ ಬಲಿಪಾಡ್ಯಮಿ, ಹಾಗಾಗಿ ನಾಳೆ ಕೂಡ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಸತತ 2 ಗಂಟೆಗಳ ಕಾಲ. ವಿಶೇಷವಾದಂತಹ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಪೂಜಾರಾಧನೆ ಸಲ್ಲಿಸೋದ್ರ ಜೊತೆಗೆ ದೀಪಾವಳಿ ಹಬ್ಬದ ವೈಶಿಷ್ಟ್ಯತೆ ಏನು ಮತ್ತು ಹೇಗೆ ಕ್ರಮಬದ್ಧವಾಗಿ ನಾವು ಹಬ್ಬವನ್ನು ಆಚರಿಸಬೇಕು, ಪರಿಸರವನ್ನು, ಪ್ರಕೃತಿಯನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅಂತ ಗುರುಜಿಯವರು ತಿಳಿಸ್ತಾ ಇದ್ರು. ವಿಶೇಷವಾದಂತಹ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡ್ಬೋದು. ಹಾಗೂ ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 9482 509759 9482
509759 ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜಿಯವರ ಆಶ್ರಮದ ದೂರವಾಣಿ ಸಂಖ್ಯೆಗಳು. ಇಲ್ಲಿಗೆ ನೀವು ಕರೆ ಮಾಡಿದ್ರೆ ಗುರುಜಿಯವರ ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಆಶ್ರಮದ ಸಿಬ್ಬಂದಿಯವರು ತಿಳಿಸ್ಕೊಡ್ತಾರೆ. ಖಂಡಿತವಾಗಿಯೂ ಕರೆ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಶುಭ ದಿನದ ವೈಶಿಷ್ಟ್ಯತೆ ಏನು ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ ಗುರುಜರು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ಚರಿತ್ರೋಜ್ವಲಾಂ ವಂದೇ ಪ್ರಸ್ಥಕಪಾಸಮಂಕುಶಿಧರಾಂ ಸರ್ಗಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಸರಸಿಜನಲೀಂ ಸರ್ವೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯಶೋಭೆಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಗರಿ ಪ್ರಸೀದ ಭಕ್ಷ್ಯಂ ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಗಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ ಶ್ರೀಂ ಅಂಬಾಯೈ ನಮೋ ನಮಃ. ಪದ್ಮಾನನೆ ಪದ್ಭೋಯ್ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪರಗಡತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಮದಂಬಾಯೈ ನಮೋ ನಮಃ. ಓಂ ಗೌರೀರ್ವಿಮಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಸರಸ್ವತೀರ್ಮಹಾಶಕ್ತಿರದೇವತಾಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ ಶ್ರೀಂ ಚಕ್ರೇಶ್ವರಿ ಅಂಬಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅಮಾವಾಸ್ಯೆ ಅನುಷ್ಠಾನಗಳನ್ನು ಪೂಜೆಗಳನ್ನು ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಇವತ್ತು ಗ್ರಹಣ ಕಾಲ. ಒಂದು ಅಪರೂಪವಾಗಿರ್ತಕ್ಕಂತಹ ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂತಹ ದಿನ. ಗ್ರಹಣ ಅಂದ ತಕ್ಷಣ ಮೂಗು ಮುರಿತಕ್ಕಂಥದ್ದು ಬೇಡ. ಗ್ರಹಣ ಅಂದ ತಕ್ಷಣ ಭಯಪಡ್ತಕ್ಕಂಥದ್ದು ಬೇಡ. ಗ್ರಹಣ ಬಂದು ಏನಪ್ಪ ಮುಂದಾಗುವಂತಹ ವ್ಯತ್ಯಾಸಗಳೇನಾಗ್ಬೋದು ಎಂಬತಕ್ಕಂಥದ್ರ ಅಚಾತುರ್ಯ ಬೇಡ. ನಿಜಕ್ಕೂ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಕೇತುಗ್ರಸ್ತ ಸೂರ್ಯಗ್ರಹಣದಿಂದ ಪ್ರಕೃತಿ ಮೇಲೆ ಒಂದಷ್ಟು ಅವಘಡಗಳಾಗತ್ತೆ ನಿಜ. ಮನುಷ್ಯನ ಗ್ರಹಗತಿಗಳ ಮೇಲೆ ಒಂದಷ್ಟು ಅವಘಡಗಳು ಸಮಸ್ಯೆಗಳು ಎದುರಾಗುತ್ತೆ ನಿಜ. ಆದರೆ ಇದೇ ಗ್ರಹಣದಿಂದ ನಿಮ್ಮ ಕಾರ್ಯಸಿದ್ಧಿಗಳನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬಹುದು. ಇದು ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಗ್ರಹಣ ಕಾಲ, ಈ ಗ್ರಹಣ ಕಾಲ 27 ನಕ್ಷತ್ರ 12 ರಾಶಿಗಳಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ತಮ್ಮದೇ ಆದಂತಹ ಒಂದಷ್ಟು ವರ್ಚಸ್ಸು ತೇಜಸ್ಸನ್ನು ವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇರ್ತಕ್ಕಂತಹ ದೋಷಮುಕ್ತರಾಗಿ ದೋಷಗಳಿಂದ ಎಲ್ಲರೂ ಸಹಿತ ದೂರವಾಗಿ ಭಗವತಿಯ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡತಕ್ಕಂಥ ದಿನ. ಅಷ್ಟೇ ಅಲ್ಲದಿರ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಸಿಗುವಂಥ ಅದೃಷ್ಟದ ದಿನ. ಗ್ರಹಣ ಕಾಲ ಮಧ್ಯಾಹ್ನ 12 ಗಂಟೆ 20 ನಿಮಿಷದ ಒಳಗೆ ಮಾತ್ರ ನಿಮ್ಮ ಆಹಾರ ಪದ್ಧತಿ ಇರಲಿ. ಅದಾದ ನಂತರ ಉಪವಾಸ ಇರಲಿ. ಇನ್ನು 7 ಗಂಟೆ 15 ನಿಮಿಷ ಆದ ನಂತರ ಸ್ನಾನ, ಸಂಧ್ಯಾ ವಂದನೆ, ನಿಮ್ಮ ಮನೆ ದೇವರ ಪೂಜೆ ಇದೆಲ್ಲವೂ ಆದಮೇಲೆ ಹೊಟ್ಟೆ ಹಸಿವು ತಡೀಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಒಂದಿಷ್ಟು ಫಲಹಾರ ಇರಲಿ. ಇಲ್ಲವ ನಾಳೆ ಬೆಳಗಿನ ಸೂರ್ಯೋದಯ ಆದ ನಂತರ ನಿಮ್ಮ ಆಹಾರ ಪದ್ಧತಿಗಳನ್ನು ಮುಂದುವರಿಸಿ. ಇದನ್ನು ಪ್ರತಿಯೊಬ್ಬರು ಸಹಿತ ಪಾಲನೆ ಮಾಡಿ. ಅಂದರೆ ಶಕ್ತಿ ಇರ್ತಕ್ಕಂಥವ್ರು, ಶಕ್ತಿ ಇಲ್ಲ, ಆಗ್ತಾ ಇಲ್ಲ, ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ಹೊಟ್ಟೆ ಹಸಿವು ತಡ್ಕೊಳ್ಳೋಕ್ಕಾಗಲ್ಲ. ಗ್ರಹಣ ಕಾಲ ಹೇಗಪ್ಪ ಅಂದರೆ ಕನಿಷ್ಠ ಪಕ್ಷ ಗ್ರಹಣ ಕಾಲದಲ್ಲಾದರೂ ಮಧ್ಯಾಹ್ನ 12 ನಂತರ ಸಂಜೆ 7 ಗಂಟೆ ತನಕ, ಅಂದರೆ ರಾತ್ರಿ 7 ಗಂಟೆವರೆಗೂ ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಆದರೆ ಸಾಧಕರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥವ್ರಿಗೆ ಈ ಒಂದು ಗ್ರಹಣ ನಿಜಕ್ಕೂ ಅಪರೂಪದ ಗ್ರಹಣ, ವಿಶೇಷವಾಗಿರ್ತಕ್ಕಂಥ ಗ್ರಹಣ, ಜೀವನದಲ್ಲಿ ಸಿಗತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲದ ಗ್ರಹಣ. ಈಗಿದು ಕೇತುಗ್ರಸ್ತ ಸೂರ್ಯಗ್ರಹಣ. ಕೇತುಗ್ರಸ್ತ ಸೂರ್ಯಗ್ರಹಣದಲ್ಲಿ
ಎಲ್ಲರೂ ಸಹಿತ ನಿಮ್ಮ ನಿಮ್ಮ ಕುಲದೇವರನ್ನು, ನಿಮ್ಮ ಮನೆ ದೇವರನ್ನು, ನಿಮ್ಮ ಗುರುಗಳು ಕೊಟ್ಟಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ. ಅಷ್ಟೇ ಅಲ್ಲದಿರ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಗ್ರಹಣ ಕಾಲದಲ್ಲಿ ಸಂಗ್ರಹಿಸ್ತಕ್ಕಂಥ ವನಸಿರಿಗಳಿಗೆ ಅತೀತವಾದ ಶಕ್ತಿ ಇರುತ್ತೆ. ಬಿಳಿ ಎಕ್ಕದ ಗಿಡದ ಬೇರು ಅಥವಾ ಅಂಕೋಲಾ ಕಡ್ಡಿ ಅಥವಾ ಮರಳ ಮಾತಂಗಿ, ಬಿಳಿ ಸಾಸುವೆ, ಹಾಗೆ ವಿಶೇಷವಾಗಿರ್ತಕ್ಕಂತಹ ಯಾವುದೇ ವನಸಿರಿಗಳು, ಒಂದು ಅಪರೂಪವಾಗಿರ್ತಕ್ಕಂಥ ಈಶ್ವರಿ ಬೇರುಗಳು, ಬಿಳಿ ಈಶ್ವರಿ, ಕರೇಶ್ವರಿ ಅಥವಾ ಇನ್ಯಾವುದೇ ತರಹ ಬಂದರಿಕೆಗಳು. ನನ್ನ ಕಾರ್ಯಕ್ರಮದಲ್ಲಿ ಬಂದರಿಕೆ ಅಂತ ಹೇಳಿದ್ದೆ. ಬಂದರಿಕೆ ಅಂದರೆ ಒಂದು ಗಿಡದಲ್ಲಿ ಮತ್ತೊಂದು ಗಿಡ ಹುಟ್ಟುವಂಥದ್ದು, ಒಂದು ವೃಕ್ಷದಲ್ಲಿ ಮತ್ತೊಂದು ವೃಕ್ಷ ಹುಟ್ಟತಕ್ಕಂಥದ್ದು. ಇದು ಬಹುಶಃ ನೀವೆಲ್ಲಿ ನೋಡ್ಬೋದು ಅಂದರೆ ಅಶ್ವತ್ಥ ಅರಳಿ ಮರದಲ್ಲಿ ನೋಡ್ತೀರಿ, ಮಾವಿನ ಮರದಲ್ಲಿ ನೋಡ್ತೀರಿ, ಬೇವಿನ ಮರದಲ್ಲಿ ನೋಡ್ತೀರಿ. ಇಂತಹ ಬಂದರಿಕೆಗಳನ್ನು ಸಂಗ್ರಹಣ ಮಾಡಲಿಕ್ಕೆ ಬಹಳ ವಿಶೇಷವಾದಂಥ ಕಾಲ. ಅಂದರೆ ಇವತ್ತು ಮಧ್ಯಾಹ್ನ 12:30 ಅಥವಾ ಮಧ್ಯಾಹ್ನ 3 ಗಂಟೆವರೆಗೂ, ಅಪರಾಹ್ನ ಕಾಲ 3 ಗಂಟೆವರೆಗೂ ಎಲ್ಲೆಲ್ಲಿ ವನಸಿರಿಗಳಿದೆ ಎಂಬತಕ್ಕಂಥದ್ದನ್ನು ಫಸ್ಟು ಸಂಗ್ರಹಿಸಿ ನೋಡಿ. ಅದಾದ ನಂತರ ಸರಿಸುಮಾರು 4:15ರಿಂದ 6 ಗಂಟೆ 20 ನಿಮಿಷದ ಒಳಗಾಗಿ ಯಾವ ವನಸಿರಿಯನ್ನು ಸಂಗ್ರಹಣ ಮಾಡಿದರೂ ಭಾಳ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಇದೇ ಗ್ರಹಣ ಕಾಲದಲ್ಲಿ ಪೂರ್ಣ ಫಲವನ್ನು, ಅಂದರೆ ತೆಂಗಿನ ಮರದಿಂದ ಸಂಪೂರ್ಣವಾದಂಥ ಕಾಯಿನ ಭೂಮಿ ಮುಟ್ಟದೇರ ಜೋಪಾನವಾಗಿ ಕಾಯಿ ಹಣ್ಣಾಗಿರ್ತಕ್ಕಂಥ, ಅಂದರೆ ಕಾಯಿನೇನು ಉದುರುವ ಸ್ಟೇಜಲ್ಲಿದೆ ಅಂದಾಗ ಅದನ್ನು ಮರ ಹತ್ತೋದು ಬೇಡ, ಯಾವುದೇ ಗಿಡ ಮರಗಳನ್ನು ಹತ್ತಬಾರ್ದು ಗ್ರಹಣ ಕಾಲದಲ್ಲಿ, ಎಚ್ಚರಿಕೆ ಇರಲಿ. ಆದರೆ ಅದಕ್ಕೇನು ಮಾಡಬೇಕು, ಅದರ ಪೂರ್ವಭಾವಿಯಾಗಿ ಯಾರಾದರೂ ಅವರು ಮರಕ್ಕೆ ಹತ್ತೋದು, ಅದಕ್ಕೊಂದು ಆ ಮರಕ್ಕೆ ಅದರಲ್ಲಿರ್ತಕ್ಕಂಥ ಕಾಯಿಗೆ ದಾರವನ್ನು ಕಟ್ಟಿ ಗ್ರಹಣ ಕಾಲದಲ್ಲಿ ಅದನ್ನು ಜೋಪಾನವಾಗಿ ತಳಗಿಳಿಸುವಂಥ ಕಾಯಕ ಆಗಿರಬೇಕು. ಅಂದರೆ ಆ ಮರದಲ್ಲಿರ್ತಕ್ಕಂಥ ಕಾಯಿಗೆ ದಾರ ಕಟ್ಟಬೇಕು, ತಳಳೆ ನಿಂತ್ಕೊಳ್ಬೇಕು. ಆ ಕಾಯಿ ತಳಗೆ ಬೀಳ್ತಿದ್ದಂಗೆ ಅದಕ್ಕೊಂದು ಬಟ್ಟೆ ವ್ಯವಸ್ಥೆ ಮಾಡ್ಕೋಬೇಕು, ಬಟ್ಟೆನೋ ಚೀಲನೋ ವ್ಯವಸ್ಥೆ ಮಾಡಬೇಕು. ಜೋಪಾನವಾಗಿ ಗ್ರಹಣ ಮಧ್ಯಕಾಲವೋ ಗ್ರಹಣ ಕಾಲದಲ್ಲಿ ಆ ಕಾಯಿನ ಪೂರ್ಣ ಫಲವನ್ನು ತಳಗಿಳಿಸ್ಕೋಬೇಕು. ಈ ಕಾಯಿ ಇದ್ದರೆ ನಿಮ್ಮ ವಾಸ್ತು ಸಂರಕ್ಷಣೆ ಮಾಡೋದರಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರುತ್ತೆ. ಯಾವುದೇ ವನಸಿರಿಗಳು ಗ್ರಹಣ ಕಾಲದಲ್ಲಿ ಸಂಗ್ರಹಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಬಿಳಿ ಎಕ್ಕದ ಬೇರು ಅಂದರೆ ಸುಮಾರು ವರ್ಷಗಳಾಗಿರ್ತಕ್ಕಂಥ, ಸುಮಾರು ಒಂದು 15 ವರ್ಷ, 20 ವರ್ಷ, 25 ವರ್ಷ ಆಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡ ಇದ್ದರೆ ಆ ಗಿಡದ ಬೇರನ್ನು ಸಹಿತ ಇದೇ ಸಮಯದಲ್ಲಿ ಸಾಧ್ಯವಾದರೆ ಕೈಯಲ್ಲಿ ತೆಗೀರಿ, ಇಲ್ಲವ ಅಂದರೆ ಒಂದು JCB ಮುಖಾಂತರನಾದರೂ ಆ ಬೇರನ್ನು ಸಂರಕ್ಷಣೆ ಮಾಡಿ ತೆಗೆಯೋದ್ರಿಂದ ಈ ಸಮಯದಲ್ಲಿ ತೆಗಿತಕ್ಕಂತಹ ಬಿಳಿ ಎಕ್ಕದ ಕಡ್ಡಿಗಳಾಗಲಿ, ಬಿಳಿ ಎಕ್ಕದ ಬೇರಾಗಲಿ, ಅದರಲ್ಲೂ ಬಿಳಿ ಎಕ್ಕದ ಬೇರಿಗೆ ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಇದೆ. ಗಣಪತಿ ಆಂಜನೇಯ ವಾಸ ಮಾಡತಕ್ಕಂಥ ಸ್ಥಳ ಅದು. ಆ ಬೇರನ್ನು ತೆಗೆದ್ರೆ ಆ ಬೇರಲ್ಲೇ ಗೊತ್ತಾಗುತ್ತೆ ನಿಮಗೊಂದು ಗಣಪತಿಯೋ ಅಥವಾ ಆಂಜನೇಯನೋ ಮುಖ ಕಾಣತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾಗಿ ಅಷ್ಟೇ ಅಲ್ಲದಿರ ಸಾಕಷ್ಟು ತಂತ್ರಸಾರಗಳನ್ನು ಮಾಡತಕ್ಕಂಥವರಿಗೆ, ನಿಮ್ಮ ಯಶಸ್ಸಿಗೆ ನೀವು ದಾರಿ ಹುಡುಕೊಳ್ತಕ್ಕಂಥವರಿಗೆ, ಅಥವಾ ಗುರುಮುಖಿಯನ್ನು ತೆಗೆದುಕೊಳ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳ ಉಪದೇಶಕ್ಕಾಗಲಿ, ಉಪದೇಶ ತೆಗೆದುಕೊಳ್ಳೋಕ್ಕೂ ಸರಿ, ಜಪಾನುಷ್ಠಾನ ಮಾಡಲಿಕ್ಕೂ ಸರಿ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಗ್ರಹಣ ಕಾಲವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಯಾರೂ ವೃತಃ ವೇಸ್ಟ್ ಮಾಡಬೇಡಿ. ಈ ಸಮಯದಲ್ಲಿ ಇನ್ನೇನೋ ಪಿಕ್ಚರ್ ನೋಡಿದೆ, ಈ ಸಮಯದಲ್ಲಿ ಇನ್ನೆಲ್ಲೋ TV ನೋಡ್ಕೊಂಡು ಕೂತ್ಕೊಂಡೆ, ಇದೇ ಸಮಯದಲ್ಲಿ ಇನ್ನೆಲ್ಲೋ ಹೋಗಿದ್ದೆ ಅಥವಾ ಇನ್ಯಾವುದೋ ವ್ಯವಹಾರ ಮಾಡ್ತಿದ್ದೆ, ಇದೆಲ್ಲ ಪಕ್ಕಕ್ಕೆ ಇಟ್ಬಿಡಿ. ಇದು ನಿಮ್ಮ ಶ್ರೇಯಸ್ಸಿರ್ತಕ್ಕಂಥದ್ದು, ನಿಮಗೊಂದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ನಿಮ್ಮ ಜೀವನಕ್ಕೆ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಸುಂದರವಾದ ಕಾಲ. ಬೇಕಾದಂಥ ಕಾಲಗಳೆಲ್ಲ ಕಾಲವನ್ನು ನಾವು ಸೃಷ್ಟಿಪಡಿಸ್ಕೊಳ್ಬಹುದು. ಹಣ ಸಂಪಾದನೆ ಯಾವ ಬೇಕಾದ್ರೂ ಮಾಡಬಹುದು, ಏನು ವ್ಯವಹಾರ ಬೇಕಾದ್ರೂ ಯಾವ ಬೇಕಾದ್ರೂ ಮಾಡ್ಬೋದು. ಆದರೆ ಗ್ರಹಣ ಮಾತ್ರ ಯಾರೂ ನಾವು ಅಂದುಕೊಂಡಂಗೆ ಬರ್ತಕ್ಕಂಥದ್ದಲ್ಲ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಚಂದ್ರ, ಸೂರ್ಯ, ಭೂಮಿ ಇವೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹದ್ರಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಇದು ಅಮೂಲ್ಯವಾಗಿರ್ತಕ್ಕಂಥದ್ದು. ಇಂತಹ ಸುಂದರ ಗಳಿಗೆಯನ್ನು ಯಾರೂ ಸಹಿತ ಮಿಸ್ ಮಾಡ್ಕೋಬೇಡಿ. ಜಪ ತಪ ಅನುಷ್ಠಾನಗಳಲ್ಲಿ ಸ್ವಲ್ಪ ಹೆಚ್ಚಿನ ರೀತಿ ನೀವು ಶ್ರಮಿಸಿದ್ರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತೆ. ಇನ್ನು ಇವತ್ತಿನ ದಿವಸ ತಂತ್ರಸಾರಗಳನ್ನು 2 ಭಾಗದಲ್ಲಿ ನಾವು ತಿಳಿಸಿದ್ದೀವಿ. ಒಂದು, ಮೊದಲು ವಾಸ್ತು ಶಾಂತಿಗೆ ಸಂಬಂಧಪಟ್ಟದ್ದು, ವಾಸ್ತುವಿಗೆ ಶಾಂತಿ ಸಂಬಂಧಪಟ್ಟದ್ದು. ವಾಸ್ತುಗೃಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನೆಮ್ಮದಿಯುತವಾಗಿರಲಿಕ್ಕೋಸ್ಕರ ನೀವು ಶಾಂತಿ ಹೋಮ ಹವನಾದಿಗಳನ್ನು ಮಾಡಿಕೊಳ್ಳುವಂಥದ್ದಾಗಲಿ, ಅಥವಾ ಅದೇ ಸಮಯದಲ್ಲಿ ಜಪಾನುಷ್ಠಾನ ಆಗಲಿ, ಅಥವಾ ನಾನು ಹೇಳಿರ್ತಕ್ಕಂಥ ರೀತಿ ಬಿಳಿ ಎಕ್ಕದ ಎಲೆ, ಬಿಳಿ ಎಕ್ಕದ ಹೂವಿನಿಂದ ಮಾಡಿಕೊಳ್ಳುವ ತಂತ್ರಸಾರ ಆಗಲಿ, ಅದು ವಾಸ್ತು ಶಾಂತಿಗೆ, ವಾಸ್ತುಗೃಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಶಾಂತಿಗೋಸ್ಕರ. ಆದರೆ ಮತ್ತೊಂದು ತಂತ್ರಸಾರವನ್ನು ಹೇಳಿದ್ನಲ್ಲ, ಅದು ನಿಮ್ಮಗಳ ಶ್ರೇಯಸ್ಸಿಗೆ. ನೀವು ಹಾಕುವ ಪ್ರತಿ ಹೆಜ್ಜೆ ಪ್ರತಿದಿನ ನಿಮಗೆ ಶ್ರೀರಾಮ ರಕ್ಷೆಯಾಗಿ ನಿಮ್ಮ ಹಿಂದೆ ಎದ್ದು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಾವುದೇ ದೃಷ್ಟಿದೋಷ ಆಗಲಿ, ಯಾವುದೇ ತಂತ್ರ ಮಂತ್ರ ಯಂತ್ರಗಳಾಗಲಿ, ಯಾರೇ ಒಂದು ಕೆಡಕು ಕೃತ್ರಿಮ ಪ್ರಯೋಗ ಆಗಲಿ, ಯಾವುದೇ ಒಂದು ಮಾಟ ಮಂತ್ರ ಆಗಲಿ, ಅದು ನಿಮಗೆ ತಗಲ್ದಿರ ಇರತಕ್ಕಂಥ ರೀತಿ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಆ ರಕ್ಷಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಸಾರ. ಹಾಗಾಗಿ ಮಾಡುವ ಕ್ರಮವನ್ನು ಕ್ರಮಬದ್ಧವಾಗಿ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಮಂಗಳವಾರ ಇವತ್ತು. ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಇವತ್ತಿನ ಪಂಚಾಂಗ ಶ್ರವಣ, ಇವತ್ತಿನ ಸುದ್ದಿ, ಇವತ್ತಿನ ವಿಚಾರಗಳನ್ನು ಭಾಳಷ್ಟು ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಅರ್ಥಕೊಳ್ಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕು ಎಂಬತಕ್ಕಂಥ ಮಹದಾಸೆ ಇದೆ. ಖಂಡಿತ. ಯಾಕೆಂದರೆ ಇವತ್ತಿನ ಫಲಾಫಲಗಳು ಹಾಗಿದೆ. ಪ್ರತಿನಿತ್ಯ ನಮ್ಮ ರಾಶಿಗಳ ಬಗ್ಗೆ, ನಮ್ಮ ಯಶಸ್ಸಿನ ಬಗ್ಗೆ, ಅಥವಾ ನಾವು ಯಾವುದಾದ್ರು ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಆ ವಿಚಾರಗಳನ್ನು ನಾವು ಭಾಳಷ್ಟು ಹೇಳ್ತಾ ಹೋಗ್ತಿದ್ವಿ. ಇದು ಹಬ್ಬಗಳ ಸಾಲು, ಅದರಲ್ಲೂ ವಿಶೇಷವಾಗಿ ದೀಪಾವಳಿ. ಎಲ್ಲೆಲ್ಲೂ ದೀಪಗಳಮಯ ದೀಪಾವಳಿ. ಆದರೆ ದೀಪಾವಳಿ ಇದ್ದರೂ ಸಹಿತ ಇವತ್ತು ಗ್ರಹಣದ ಬಗ್ಗೆ ನಾವು ಸಾಕಷ್ಟು ಮಾತಾಡಬೇಕಾಗಿದೆ. ಯಾಕೆಂದರೆ ಈ ಗ್ರಹಣ ಎಂಬತಕ್ಕಂಥದ್ದು ಯಾವಾಗೂ ಸಿಗ್ತಕ್ಕಂಥದ್ದಲ್ಲ. ಪ್ರತಿ ವರ್ಷ ದೀಪಾವಳಿ ಸಿಗುತ್ತೆ, ಪ್ರತಿ ವರ್ಷಗಳಲ್ಲಿ ಗ್ರಹಣ ಬರಲ್ಲ. ಆದರೆ ಇಂಥ ಗ್ರಹಣ ಬರಲ್ಲ, ಈ ಥರ ಇರ್ತಕ್ಕಂಥ ನಕ್ಷತ್ರಚಾರ ಪ್ರಕಾರ ಗ್ರಹಣ ಅಲ್ಲ. ಆದರೆ ನಿಜಕ್ಕೂ ಹೇಳಬೇಕಂದ್ರೆ ಈ ಗ್ರಹಣದಿಂದ ಮುಂದಿನ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಆನಂದ್ ಗುರೂಜಿಯವರು ಸಾಮಾನ್ಯಕ್ಕೆ ಯಾವತ್ತೂ ಬಯಡಿಸುವಂಥದ್ದಲ್ಲ, ಅಥವಾ ಯಾವತ್ತೂ ಈ ವಿಚಾರಗಳನ್ನು ಹೆಚ್ಚು ನಾವು ಸ್ಪಷ್ಟೀಕರಿಸೋದೂ ಇಲ್ಲ. ಎಷ್ಟು ಬೇಕೋ ಅಷ್ಟಲ್ಲೇ ಇರುತ್ತೆ. ಆದರೆ ಇವತ್ತು ನಾನು ಯಾಕೆ ಮಾತು ಹೇಳ್ತಿದ್ದೇನೆ, ಪ್ರಕೃತಿಯ ಮಾತೆಯಲ್ಲಾಗುವಂತಹ ಒಂದಷ್ಟು ವೈಪರೀತ್ಯಗಳು ಈ ಗ್ರಹಣ ಪ್ರಕ್ರಿಯೆಯಿಂದ ನಡೆಯುತ್ತೆ. ಹಿಮಪಾತ ಆಗಲಿ, ಅಥವಾ ಮಳೆ ಜಾಸ್ತಿ ಆಗೋದಾಗಲಿ, ಒಂದಷ್ಟು ಕಡೆ ಪ್ರವಾಹ ಭೀತಿ ಆಗೋದಾಗಲಿ, ಪ್ರಾಣಹಾನಿ ಆಗುವಂಥದ್ದಾಗಲಿ, ಕೆಲವಷ್ಟು ಮಾರಣಾಂತಕವಾಗಿರ್ತಕ್ಕಂಥ ಕಾಯಿಲೆಗಳು, ಆ ಕಾಯಿಲೆ ಹೆಸರೇ ಗೊತ್ತಿರೋದಿಲ್ಲ, ಅಂಥ ಕಾಯಿಲೆಗಳು ಅದು ಬಂದು ಸೇರುವಂಥದ್ದಾಗಲಿ, ಅಥವಾ ಒಬ್ಬ ಸಾಧು ಸಂತರು ವಿಶೇಷವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವ್ರು, ಇಂತಹವ್ರಿಗೆ ಎಲ್ಲೋ ಒಂದು ಕಡೆ ಒಂದಷ್ಟು ದೋಷಗಳು ಉಂಟಾಗ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಸಹಿತ ಈ ಗ್ರಹಣ ಪ್ರಕ್ರಿಯೆ. ಯಾಕೆಂದರೆ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ಕೇತುಗ್ರಸ್ತ ಸೂರ್ಯಗ್ರಹಣ. ಅರ್ಥ ಮಾಡ್ಕೊಳ್ಳಿ, ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಆದಾಗ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇನ್ನು ಇವತ್ತಿನ ನಕ್ಷತ್ರ ಪ್ರಕಾರ ಇವತ್ತಿನ ರಾಶಿ ಇರತಕ್ಕಂಥದ್ದು ಅಷ್ಟು ಸಮಂಜಸವಾದ್ದಲ್ಲ. ಇವತ್ತಿನ ರಾಶಿ ಇಷ್ಟು ದಿವಸ ನಿಮ್ಮ ಆರ್ಭಟ, ನಿಮ್ಮದೇ ಆದಂಥ ಒಂದಷ್ಟು ಕೆಲಸ ಕಾರ್ಯಗಳು, ನಿಮ್ಮದೇ ಆದಂಥ ಒಂದಷ್ಟು ಜೀವನದಲ್ಲಿ ಒಂದು ಯಶಸ್ಸಿನ ನಡೆ ಎಲ್ಲವೂ ಇರುತ್ತೆ. ಆದರೆ ಇವತ್ತು ಕಂಪಲ್ಸರಿ ನಿಮ್ಮ ರಾಶಿಗಳಿಗೆ ಸಂಬಂಧಪಟ್ಟಂಗೆ, ಅದರಲ್ಲೂ ಪ್ರತ್ಯೇಕ ಇವತ್ತು ಯಾವ ರಾಶಿ ನಕ್ಷತ್ರದ ಮೇಲಿದೆ, ಯಾವ ನಕ್ಷತ್ರದವರು ಯಾವ ರಾಶಿಯವರು ಇವತ್ತಾಗಿದ್ದೀರಿ, ನಿಮ್ಮ ರಾಶಿ ಮೇಲೆ ನಿಮ್ಮ ನಕ್ಷತ್ರದಲ್ಲಿರ್ತಕ್ಕಂಥ ಈ ಕಾಲದಲ್ಲೇ ಗ್ರಹಣ ಸಂಭವಿಸ್ತಿರ್ತಕ್ಕಂಥದ್ರಿಂದ ಅಲ್ಲಿ ಕಂಟಕ ಎಂಬತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು, ಒಂದಷ್ಟು ದೋಷಕ್ಕೊಳಗಾಗುವಂಥದ್ದು, ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬಗ್ಸಿ ನಿಲ್ಲಬೇಕಾಗಿರ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಂದು ಆವರಿಸುತ್ತೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಗ್ರಹಣ ಕಾಲದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೆಲವಷ್ಟು ನಿಯಮಗಳಿದೆ. ಆ ನಿಯಮಗಳನ್ನು ನೀವು ಪಾಲನೆ ಮಾಡಲೇಬೇಕು. ಆ ನಿಯಮಗಳು ಯಾವುದು, ಯಾವ ನಿಯಮವನ್ನು ಹೇಗೆ ಅನುಸರಿಸಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಇದರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವೇನು, ಇವತ್ತಿನ ಪ್ರತಿನಿತ್ಯದಂತೆ ಇವತ್ತಿನ ಪಂಚಾಂಗ ಶ್ರವಣವನ್ನು ನಾವು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರೀ ಶುಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನೇ ಶರದೃತು ಆಶ್ವೀಜ ಮಾಸ ಕೃಷ್ಣಪಕ್ಷ 25/10/2022 ಮಂಗಳವಾರ ಅಮಾವಾಸ್ಯೆ, ಕಾತ್ಯಾಯಿನಿ ಅಮಾವಾಸ್ಯೆ, ಬಲೀಂದ್ರ ಪೂಜೆ. ಇವತ್ತು ಬಲೀಂದ್ರ ಪೂಜೆ ಸಹಿತ ಇದೆ. ಯಾಕೆಂದರೆ ಅಮಾವಾಸ್ಯೆ ನನ್ನ ಸಂಜೆನೇ ಪ್ರಾರಂಭ ಆಯಿತು. ಲಕ್ಷ್ಮೀ ಪೂಜೆ ನಿನ್ನೆನೂ ನಡೆಯಿತು, ಇವತ್ತು ನಡೆಯುತ್ತೆ, ನಾಳೆನೂ ನಡೆಯುತ್ತೆ. ಆದರೆ ಬಲೀಂದ್ರನ ಅನುಷ್ಠಾನವನ್ನು ಇವತ್ತೂ ಮಾಡ್ಬೋದು, ನಾಳೆನೂ ಮಾಡ್ಬೋದು. ಇಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ವಿಚಾರಗಳಿದೆ. ಆದರೆ ಅಮಾವಾಸ್ಯೆ, ದೀಪಾವಳಿ ಅಮಾವಾಸ್ಯೆ ಜೊತೆಗೆ ಚಿತ್ತಾ ನಕ್ಷತ್ರದಲ್ಲಿ ಚಿತ್ತ, ಸ್ವಾತಿ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ನಾನು ಒಂದಷ್ಟು ರಾಶಿ ನಕ್ಷತ್ರಗಳ ಬಗ್ಗೆ ನಿನ್ನೆನೂ ತಿಳಿಸಿದ್ದೇನೆ, ಇವತ್ತೂ ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಿಳಿಸುವ ಮಾತು ಖಂಡಿತ ನೀವೆಲ್ಲರೂ ಆಲಿಸಿ ಅದರಂತೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಒಂದು ಜಪ, ಅನುಷ್ಠಾನ, ತಪಗಳನ್ನು, ಒಂದಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಖಂಡಿತ ಒಳ್ಳೆಯ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು 25/10/2022 ಮಂಗಳವಾರ, ಇವತ್ತಿನ ದಿವಸ ನಡೀತಕ್ಕಂಥ ಆಶ್ವೀಜ ಮಾಸದ ಅಮಾವಾಸ್ಯೆ, ಇವತ್ತಿನ ದಿವಸ ಗ್ರಹಣ ಕಾಲ ಎಂಬತಕ್ಕಂಥದ್ದು ಒಂದಷ್ಟು ಕ್ರೂರತರವಾಗಿದೆ. ಹಾಗಾಗಿ ಎಲ್ಲವೂ ಸಹಿತ ಕಣ್ಣು ಮುಂದೆ ನಾವು ಏನೇನು ನೋಡಬೇಕು, ಏನು ನೋಡಬಾರ್ದು, ಯಾವುದು ನಮಗೆ ಬೇಡ, ಯಾವ ಸುದ್ದಿ ನಾವು ಕೇಳಬಾರ್ದು, ಎಲ್ಲ ಸುದ್ದಿಗಳನ್ನು ಕೇಳುವ ಕಾಲ ಎದುರಾಗ್ಬಿಡುತ್ತೆ. ಒಂದಷ್ಟು ಜನ ಭಯಭೀತರಾಗ್ತಾರೆ. ಆ ಭಯ ಎಂಬತಕ್ಕಂಥದ್ದು ಬಹಳಷ್ಟು ನೋವು ಕೊಡುತ್ತೆ. ಈಗಾಗಲೇ ಕೆಲವಷ್ಟು ಪ್ರಾಂತ್ಯಗಳಲ್ಲಿ ಕೆಲವಷ್ಟು ಅವಘಡಗಳು ನಡೀತಾ ಇದೆ. ಯಾವುದೇ ಗ್ರಹಣ ಆದಾಗಲೂ ಇದನ್ನು ನೋಡಿ, ಆನಂದ್ ಗುರೂಜಿಯವರು ಹೇಳೋ ಮಾತು ಇವತ್ತಿನ ದಿವಸದ ಮಾತ್ರ ಕೇಳಿ ಅಯ್ಯೋ ಹೀಗೆ ಹೇಳಿದ್ರಲ್ಲ ಅನ್ನೋದು ಬೇಡ. ಇದೇ ಕಳೆದ ಬಾರಿ ಗ್ರಹಣಗಳ ಬಗ್ಗೆ ನಾನು ಮಾತಾಡಿರ್ತಕ್ಕಂಥದ್ದಾಗಲಿ, ಕಳೆದ ಬಾರಿ ಆಗಿರ್ತಕ್ಕಂತಹ ಅವಘಡಗಳ ಬಗ್ಗೆ ಮುಂಜಾಗ್ರತಾ ಕ್ರಮ ತಿಳಿಸಿರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಸ್ವಲ್ಪ ನೀವು ಹಳೆ ವೀಡಿಯೋಸನ್ನು ನೋಡಿದ್ರೆ ಇವತ್ತೇನು ಯಾರಿಗೂ ಸಿಗೋದಿಲ್ಲ ಅನ್ನೋಂಗಿಲ್ಲ. ನೀವು ZEE5 ಆ್ಯಪ್ಗೆ ಹೋಗ್ಬಿಟ್ರೆ ನಾವು ಕಳೆದ 8 ವರ್ಷ ನಾನು ಏನು ಮಾತಾಡಿದ್ದೀನಿ ಎಲ್ಲವೂ ನಿಮಗೆ ಸಿಗುತ್ತೆ.
ಹಾಗೆ ಯಾವುದೇ ವಾಹಿನಿಯಲ್ಲಿ ಕೂತ್ಕೊಂಡು ನಾನು ಏನು ಮಾತಾಡಿದರೂ ಎಲ್ಲವೂ ನಿಮಗೆ ಸಿಕ್ಬಿಡುತ್ತೆ. ಏನೋ ಇವತ್ತಿಗೆ ಆದ ತಕ್ಷಣ ಮುಗಿದೋಯ್ತಪ್ಪ, ಸದ್ಯ ಇವತ್ತು ನಾನು ಮಾತಾಡೋದನ್ನು ನಾಳೆ ಎಲ್ಲೂ ಟೆಲಿಕಾಸ್ಟ್ ಆಗೋದಿಲ್ಲ, ಎಲ್ಲೂ ಗೊತ್ತಾಗೋದಿಲ್ಲ, ಎಲ್ಲೂ ಅದು ಕಾಣಿಸೋದಿಲ್ಲ ಅನ್ನೋಂಗೆ ಇಲ್ವೇ ಇಲ್ವಲ್ಲ. ನೀವು ಯಾವುದು ಹಳೆಯ ವೀಡಿಯೋಸ್ ಬೇಕಾದ್ರೂ ಇವತ್ತು ನೋಡ್ಬೋದು. ಅಂಥ ಟೆಕ್ನಾಲಜಿ ಇರಬೇಕಾದ್ರೆ ನಾವು ಆಡೋ ಪ್ರತಿ ಮಾತೂ 100 ಬಾರಿ ಯೋಚನೆ ಮಾಡೇ ಮಾತಾಡಿರ್ತೀವಿ. ಅದರಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಸೂರ್ಯಗ್ರಹಣ, ಕೇತುಗ್ರಸ್ತ ಸೂರ್ಯಗ್ರಹಣ, ಇದು ಒಂದಷ್ಟು ತೊಂದರೆ ಕೊಡುವಂತಹ ರೀತಿಯಲ್ಲೇ ಇದೆ. ಹಾಗಾಗಿ ಗ್ರಹಣಕ್ಕೆ ಮುನ್ನ ಈಗಾಗಲೇ 1 ತಿಂಗಳಿಂದಲೂ ಒಂದಷ್ಟು ಅವಘಡಗಳು ನಡೀತಾ ಇದೆ. ಬೇಕಾಗಿರ್ತಕ್ಕಂಥ ಅವರಲ್ಲಿ ಆಗುವಂಥ ಸಮಸ್ಯೆಗಳು ನೋಡ್ತಾ ಇದ್ದೀವಿ. ಒಳ್ಳೆ ವ್ಯಕ್ತಿಗಳನ್ನು ನಾವು ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಒಂದಷ್ಟು ಬೇಡವಾದಂಥ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ರೋಗ ರುಜಿನಗಳು ಜಾಸ್ತಿ ಆಗ್ತಾ ಇದೆ. ಕೆಲವು ಮಾರಣಾಂತಕವಾದಂತಹ ಕಾಯಿಲೆಗಳು ಎದುರಾಗ್ತಾ ಇದೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಕೃತಿ ಪಂಚಭೂತಗಳಲ್ಲಾಗುವಂತಹ ವ್ಯತ್ಯಾಸ, ಜೊತೆಗೆ ಈ ಸುಂದರವಾದ ಪ್ರಕೃತಿಯಲ್ಲಾಗ್ತಿರ್ತಕ್ಕಂಥ ಅಲ್ಲೋಲಕೊಲ್ಲಲ, ಇದೆಲ್ಲವನ್ನು ನೋಡಿದ್ರೆ ಎಂಥವ್ರಿಗಾದರೂ ಭಯದ ಸನ್ನಿವೇಶನ ಇದೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗಿದೆ. ಎಚ್ಚರಿಕೆಯನ್ನಿಟ್ಕೊಂಡು ನಾವು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಖಂಡಿತ ಸಾಕಷ್ಟು ಸಿಗುತ್ತೆ. ಹಾಗಾಗಿ ಸೂರ್ಯನಿಗೆ ತಪ್ಪದಿರ ಇವತ್ತಿನ ದಿವಸ ಸೂರ್ಯ ಪ್ರಾರ್ಥನೆ ಮಾಡಿ, ಮನೆಯಲ್ಲಿ ದೀಪವನ್ನು ಹಚ್ಚಿ, ಗ್ರಹಣ ಕಾಲದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಕೂತು ಒಂದಿಷ್ಟು ಜಪತಪಗಳನ್ನು ಮಾಡಿ, ಇವತ್ತು ನಿಮಗಾಗಿ, ನಿಮ್ಮ ಶ್ರೇಯಸ್ಸನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕಾಗಿ, ನಿಮ್ಮ ಕುಟುಂಬದ ಯಶಸ್ಸಿಗಾಗಿ ತಾವು ಏನು ಶ್ರಮಿಸ್ತೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಹಾಗೆ ಯಾವ್ಯಾವ ಗ್ರಹಗಳ ಅನುಷ್ಠಾನ ಬೇಕಾಗಿದೆ, ಯಾವ ಗ್ರಹಗಳ ಪೂಜಾನುಷ್ಠಾನ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅದ್ರ ಬಗ್ಗೆನೂ ನಾನು ತಿಳಿಸ್ತಾ ಹೋಗ್ತೀನಿ. ಇವತ್ತಿನ ದಿವಸ ಮೊದಲು ಶುಭದಾಯಕವಾಗಿ, ಅಂದರೆ ಈ ಗ್ರಹಣ ಕಾಲದಲ್ಲಿ ಪರವಾಗಿಲ್ಲಪ್ಪ, ನಮಗೆ ನಮ್ಮ ರಾಶಿ ಮೇಲಿರ್ತಕ್ಕಂಥ ದೋಷಗಳು ಸ್ವಲ್ಪ ಕಡಿಮೆ ಇದೆ, ಒಂದಷ್ಟು ನೆಮ್ಮದಿ ನಿಟ್ಟುಸಿರು ಬಿಡಬಹುದಾ ಅನ್ನೋ ಥರ ಆಗಿದ್ದರೆ ಶುಭದ ಸಂಕೇತವಾಗೋದಾದರೆ ಈ ಗ್ರಹಣದಿಂದ ವೃಷಭ ರಾಶಿ, ಸಿಂಹರಾಶಿ, ಧನುರ್ರಾಶಿ, ಮಕರ ರಾಶಿ ನೋಡಿ ಅದೃಷ್ಟ ಹೇಗಿದೆ. ವೃಷಭ ರಾಶಿ ಇಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಸಿಂಹರಾಶಿ ಸೂರ್ಯ ಚೆನ್ನಾಗಿದ್ದಾನೆ, ಸೂರ್ಯನಿಗೆ ಗ್ರಹಣವಾದರೂ ಈ ರಾಶಿಗೆ ಸೂರ್ಯ ಚೆನ್ನಾಗಿದ್ದಾನೆ. ಧನುರ್ರಾಶಿ ಅಲ್ಲಿ ಗುರು ಚೆನ್ನಾಗಿದ್ದಾನೆ. ಅದೇ ಮಕರ ರಾಶಿ ಶನಿ ಚೆನ್ನಾಗಿದ್ದಾನೆ. ಇಲ್ಲಿ ಇರ್ತಕ್ಕಂಥದ್ದು ಶುಕ್ರ ಮತ್ತು ರವಿ ಮತ್ತು ಅದರಲ್ಲೂ ಧನುರ್ರಾಶಿಗೆ ಸಂಬಂಧಪಟ್ಟಂಗೆ ಗುರು, ಮಕರ ರಾಶಿಗೆ ಸಂಬಂಧಪಟ್ಟಂಗೆ ಶನಿ ಈ ಭಾಗದಲ್ಲಿ ಚೆನ್ನಾಗಿರೋದ್ರಿಂದ ಆಯಾ ರಾಶಿಯಲ್ಲಿ ಸಂಬಂಧಪಟ್ಟವರು ಅಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಇನ್ನು ಮಿಶ್ರ ಬಲದಲ್ಲಿರ್ತಕ್ಕಂಥವರು ಮೇಷ, ಮಿಥುನ, ಕನ್ಯಾ ಮತ್ತು ಕುಂಭ. ಮೇಷ, ಮಿಥುನ, ಕನ್ಯಾ, ಕುಂಭ ಈ ರಾಶಿಗಳಿರ್ತಕ್ಕಂಥವ್ರು ಮಿಶ್ರ ಬಲ. ಸಮಸ್ಯೆ ಎಂಬತಕ್ಕಂಥದ್ದು ಮನೆ ಬಾಗಿಲಿಗೆ ಬರುತ್ತೆ, ಆಚೆ ಬಾಗಿಲು ತೆಗೆದು ನೋಡ್ರೆ ಸಮಸ್ಯೆ ಹೊರಟೋಗಿರುತ್ತೆ. ಅಥವಾ ಯಾವುದೋ ಒಂದು ಕಷ್ಟ ಅಂತ ಬಂದು ಕೂತ್ಕೊಂಡಿರುತ್ತೆ, ಕಷ್ಟ ಪಾರು ಮಾಡಿಕೊಳ್ತೀರಿ. ಅಥವಾ ಮನಸ್ಸಿಗೆ ಬಹಳಷ್ಟು ನೋವಿನ ಸಂಗತಿಗಳಿರುತ್ತೆ, ಹೇಗಪ್ಪ ನನ್ನ ಜೀವನ ಹೀಗಾಯ್ತಲ್ಲ ಅಂತ ನೋವು ಪಡ್ತಿರ್ತೀರಿ. ಸಡನ್ನಾಗಿ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡರ ಮಧ್ಯದಲ್ಲೂ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂತಹ ರಾಶಿಗಳು ಇಲ್ಲಿರ್ತಕ್ಕಂಥದ್ದು. ಈ ರಾಶಿಗಳವರು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಿ. ಯಾರೊಬ್ಬರೊಂದಿಗೂ ವ್ಯಾಜ್ಯಗಳು ಮಾಡ್ಕೋಬೇಡಿ, ಯಾರೊಬ್ಬರೊಂದಿಗೂ ಗಲಾಟೆಗೆ ಹೋಗಬೇಡಿ. ಯಾರು ವ್ಯವಹಾರ ಮಾಡಬೇಕಾದ್ರೂ ಒಮ್ಮೆ 100 ಸತಿ ಆಲೋಚನೆ ಮಾಡಿ. ಯಾಕೆಂದರೆ ಮೊದಲು ನಾವು ಭದ್ರವಾಗಿರಬೇಕು, ನಾವು ಹಾಕುವ ಹೆಜ್ಜೆ ತೂಕವಾಗಿರಬೇಕು, ನಮ್ಮ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರಬೇಕು, ನಮ್ಮ ವ್ಯವಹಾರ ಸರಿ ಇರಬೇಕು. ಜೊತೆಗಿನ್ನ ಮುಖ್ಯವಾಗಿ ನಮಗೊಂದು ಬಲ ಅಂತಿರುತ್ತಲ್ಲ, ಆ ಬಲ ಸರಿಯಾಗಿರಬೇಕು. ಯಾವಾಗ ನಮಗೆ ಗುರುಬಲ ಇರೋದಿಲ್ವೋ, ಯಾವಾಗ ನಮ್ಮ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೋ, ಯಾವಾಗ ನಮ್ಮ ಜಾತಕದಲ್ಲೇ ಒಂದು ಸರಿಯಾದಂಥ ತೂಕ ಇರೋದಿಲ್ವೋ, ಅಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದು ಖಂಡಿತ ಕಟ್ಟಿಟ್ಟ ಬುದ್ಧಿ ಆಗುತ್ತೆ. ಯಾಕೆಂದರೆ ಪ್ರಸ್ತುತ ಇರತಕ್ಕಂಥ ಕೇತುಗ್ರಸ್ತ ಸೂರ್ಯಗ್ರಹಣದಲ್ಲಿ ಇಂತಹ ಒಂದು ಸಮಸ್ಯೆಗಳು ಇವತ್ತು ಕಾಣಿಸ್ತಾ ಇರೋದ್ರಿಂದ ಭಾಳ ಎಚ್ಚರಿಕೆ ಬೇಕು. ಆ ಎಚ್ಚರಿಕೆ ಆಗಿರಬೇಕಾಗಿರ್ತಕ್ಕಂತಹ ಎಚ್ಚರಿಕೆಯಿಂದಿರಬೇಕಾಗಿರ್ತಕ್ಕಂಥ ರಾಶಿಗಳು ಯಾವುದು? ಒಂದು ತುಲಾರಾಶಿ, ಇನ್ನೊಂದು ಕರ್ಕಾಟಕ ರಾಶಿ, ಮತ್ತೊಂದು ವೃಶ್ಚಿಕ ರಾಶಿ, ಇನ್ನೊಂದು ಮೀನರಾಶಿ. ಮತ್ತೊಮ್ಮೆ ಹೇಳ್ತೀನಿ, ಅಶುಭ ಬಲದಲ್ಲಿರ್ತಕ್ಕಂಥವರು ತುಲಾರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವರಿಗೆ ಪ್ರಸ್ತುತ ಕಾಲ ಅಷ್ಟು ಸಮಂಜಸವಾದ್ದಲ್ಲ. ಗ್ರಹಣ ಪ್ರಕ್ರಿಯೆಯಿಂದ ಮುಂದಿನ 3 ತಿಂಗಳು ಬಹಳ ಕಷ್ಟ ಇರುತ್ತೆ. ಮುಂದಿನ 3 ತಿಂಗಳು ಇದು ಪ್ರಾರಂಭಿಕವಾಗಿದ್ದರೂ ಅದಾದ 3 ತಿಂಗಳು ಅಂದರೆ ಒಟ್ಟು 6 ತಿಂಗಳ ಕಾಲ ಇದಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಗ್ರಹಣದಿಂದ ಉಂಟಾಗ್ತಕ್ಕಂಥದ್ದು, ಆ ಗ್ರಹಣವನ್ನು ತಕ್ಕಂಥದ್ದನ್ನು ಪಕ್ಕದಲ್ಲಿಟ್ಟರೆ ಈ ರಾಶಿಗಳಲ್ಲಿರ್ತಕ್ಕಂತಹ ಫಲ ಚೆನ್ನಾಗಿದೆ. ಆದರೆ ದಶಾಭುಕ್ತಿ ಪ್ರಕಾರ ಪರವಾಗಿಲ್ಲ ಅನ್ನಬಹುದು. ಆದರೆ ಈ ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಗಳಿಂದ ಇಲ್ಲದ ಸಮಸ್ಯೆಗಳು ಹೆಗಲೇರ್ತಾ ಹೋಗುತ್ತೆ. ಯಾಕೆಂದರೆ ನಾವು ಎಷ್ಟೇ ನಿಷ್ಠೆಯಾಗಿದ್ದು, ಎಷ್ಟೇ ಕ್ರಮಬದ್ಧವಾಗಿದ್ದು, ನಾವು ಹತ್ತುವಂಥ ಕುದುರೆ ಎಷ್ಟೇ ವೇಗವಾಗಿ ನಡೆಯೋದಾದರೂ ಸಭೆ ಸಮಾರಂಭಗಳ ಕಾಲು ಮುಟ್ಟುವಷ್ಟರೊಳಗಾಗಿ ನಾವು ಜಾರು ಬೀಳ್ತೀವಿ, ಇಲ್ಲದ ಸಮಸ್ಯೆಗೆ ನಾವು ಗುರಿ ಆಗ್ತೀವಿ. ಅದರಿಂದ ತುಲಾರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ ಈ ರಾಶಿಗಳಲ್ಲಿರ್ತಕ್ಕಂಥವರು ಬಹಳ ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆ ವಹಿಸೋದ್ರಿಂದ ಒಂದಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಹಾಗೆ ಪ್ರಸ್ತುತ ಈಗಿರ್ತಕ್ಕಂತಹ ವಾತಾವರಣ ನೋಡಿ, ಕಳೆದ 1-2-3 ದಿನಗಳಿಂದ ಆಗಲೇ ಬೆಂಗಳೂರು ವಾತಾವರಣ ಸಂಪೂರ್ಣವಾಗಿ ತಂಪನ್ನು ಕೊಡ್ತಾ ಇದೆ, ಸಂಪೂರ್ಣವಾಗಿ ವ್ಯತ್ಯಾಸ ಆಗ್ತಾ ಇದೆ. ಇದರಿಂದ ಆರೋಗ್ಯ ಸಹಿತ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬರ ಆರೋಗ್ಯದಲ್ಲೂ ಏರುಪೇರು ಕಾಣಿಸ್ತಾ ಇದೆ.
ವಯಸ್ಸಾಗಿರ್ತಕ್ಕಂಥ ಹಿರಿಯರು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಮನೆಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳು ಅವ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಿ. ಇವತ್ತಿನ ದಿವಸ ಭಾಳಷ್ಟು ಎಚ್ಚರಿಕೆ ನಡೆಯಬೇಕು. ಅದಕ್ಕಾಗಿ ತಮ್ಮೆಲ್ಲರಿಗೂ ಸಹಿತ 27 ನಕ್ಷತ್ರ 12 ರಾಶಿಗಳಿರತಕ್ಕಂಥ ಪ್ರತಿಯೊಬ್ಬರಿಗೂ ಒಳಿತಾಗಲಿ ಎಂಬತಕ್ಕಂಥದ್ದಕ್ಕೋಸ್ಕರವೇ ಆದಿತ್ಯಾದಿ ನವಗ್ರಹಗಳ ಸಮೇತವಾಗಿರ್ತಕ್ಕಂತಹ ನವಗ್ರಹ ನವಧಾನ್ಯಗಳನ್ನು ಇಟ್ಟು ನಾವು ಸಹಿತ ಆರಾಧನೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಇರತಕ್ಕಂಥದ್ದು ಇಷ್ಟೇ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಕುಟುಂಬದಲ್ಲಿ ಒಳ್ಳೆಯ ಯಶಸ್ಸಿದ್ದು ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ನಿಮಗುಂಟಾಗಲಿ, ಹೆಚ್ಚಿನ ಫಲಾಫಲ ಸಿದ್ಧಿಯಾಗಲಿ ಎಂಬತಕ್ಕಂಥದ್ದು ಒಂದೇ ಉದ್ದೇಶದಿಂದ ಇವತ್ತಿನ ಕಾಯಕದಲ್ಲಿ ನವಗ್ರಹ ಪ್ರಾರ್ಥನೆ ಜೊತೆಗೆ ಅಧಿದೇವತೆಯಾಗಿರ್ತಕ್ಕಂತಹ ಇವತ್ತಿನ ಮಂಗಳವಾರ ಮಂಗಳಾಂಬಿಕೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಮುಂದಿನ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳ ಬಗ್ಗೆ ನಿಮ್ಮ ವಿಚಾರ ಮುಟ್ಟಿಸ್ತೀನಿ. ನಾನು ಕೂತ್ಕೊಳ್ಳಿ, ಶುಭವಾಗಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇರೋದ್ರಿಂದ ಇವತ್ತು ಗ್ರಹಣದ ಸಮಯದಲ್ಲಿ ವಿಶೇಷವಾದಂತಹ ಅನುಷ್ಠಾನವನ್ನು ತಂತ್ರಸಾರವನ್ನು ಮಾಡ್ಕೊಳ್ಳೋದ್ರಿಂದ ಶುಭ ಫಲಗಳನ್ನು ನಮ್ದಾಗಿಸ್ಕೊಳ್ಬಹುದು, ಜೊತೆಗೆ ದೋಷಗಳಿಂದ ಮುಕ್ತರಾಗಬಹುದು ಅಂತ ತಿಳಿಸ್ತಾ ಇದ್ರು. ಹಾಗಾಗಿ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ಬಿಳಿ ಎಕ್ಕದ ಎಲೆ 9, ಬಿಳಿ ಎಕ್ಕದ ಹೂವು 4, ಅಪ್ಪಟವಾದಂತಹ ಅರಿಶಿಣದ ಕೊಂಬು, ಬಿಳಿ ದಾರದ ಉಂಡೆ, ನಿಂಬೆಹಣ್ಣು 4, ಮಣ್ಣಿನ ಹಣತೆ 4, ಕೆಂಪು ನೀರನ್ನು ಮಾಡ್ಕೊಳ್ಬೇಕು, ಜೊತೆಗೆ 1 ಇಡಿಯಷ್ಟು ಅನ್ನ ಬೇಕಾಗುತ್ತೆ. ಇನ್ನು ವಾಸ್ತು ಶಾಂತಿಗಾಗಿ ತಂತ್ರಸಾರವನ್ನು ಮಾಡುವಾಗ ಒಂದಿಷ್ಟು ಸಾಮಗ್ರಿಗಳನ್ನು ಸುಟ್ಟು ಕರಕಲು ಮಾಡಿ ಕಪ್ಪು ಮಾಡ್ಕೊಳ್ಳುವಂಥದ್ದಿರುತ್ತೆ. ಅದಕ್ಕಾಗಿ ಬೇಕಾಗಿರುವಂಥದ್ದು ಬಿಳಿ ಸಾಸುವೆ, ಮರಳ ಮಾತಂಗಿ, ಭುಜಪತ್ರೆ, ಜಾಕಾಯಿ, ಅಳಲೆಕಾಯಿ, ಜಟಾಮಸಿ ಮತ್ತು ತಾಮ್ರಸಖಿ. ಇದಿಷ್ಟು ಸಾಮಗ್ರಿಗಳನ್ನ ಸಿದ್ಧಪಡಿಸ್ಕೊಳ್ಳಿ. ವಿಶೇಷವಾದಂತಹ ತಂತ್ರಸಾರವನ್ನು ಅನುಷ್ಠಾನವನ್ನು ಮಾಡುವಂತಹ ಕ್ರಮ ಹೇಗೆ ಅನ್ನೋದನ್ನ ಗುರುಜಿ ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಖಂಡಿತಮ್ಮ ಭಗವತಿಯ ಅನುಗ್ರಹವನ್ನು ಪಡೆದು ಇವತ್ತಿನ ದಿವಸ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾದರೆ, ತಂತ್ರಸಾರವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಯಾರೊಬ್ಬರಾದರೂ ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥವರು ಗರ್ಭಿಣಿ ಸ್ತ್ರೀಯರು ಇವತ್ತಿನ ದಿವಸ ಎಚ್ಚರಿಕೆ ಆಗಿರಿ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿದ್ರೆ ಮಕ್ಕಳನ್ನು ಈ ಸಮಯದಲ್ಲಿ ಬೀಳೋದು ಏಳೋದು ಅಥವಾ ಏನಾದ್ರು ಪೆಟ್ಟು ಮಾಡ್ಕೊಳ್ಳೋದು ಅದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ತಾವು ಜೊತೆಯಲ್ಲಿರಿ. ಆಮೇಲೆ ಈ ಪಟಾಕಿ ಹೊಡೆಯುವಂಥ ಕಾಲ, ಯಾಕೆಂದರೆ ದೀಪಾವಳಿ ಅಂದಾಗ ಎಲ್ಲ ಮಕ್ಕಳಿಗೂ ಒಂದು ಖುಷಿ ಪಟಾಕಿ ಹೊಡೆಯೋದು. ಆದರೆ ಗ್ರಹಣ ಕಾಲದಲ್ಲಿ ಮಾತ್ರ ಇದೆಲ್ಲವನ್ನೂ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ಗ್ರಹಣ ಕಾಲ ಒಂದಷ್ಟು ದೋಷಗಳು ತರತಕ್ಕಂಥದ್ದು, ಸಮಸ್ಯೆ ತರತಕ್ಕಂಥದ್ದು. ಗ್ರಹಣ ಕಾಲದ ಪೆಟ್ಟು ನಿಜಕ್ಕೂ ಅದು ಎಷ್ಟು ದಿನ ಆದರೂ ಎಷ್ಟು ವರ್ಷ ಆದರೂ ಅದು ಬೇಗ ಗುಣ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಗ್ರಹಣ ಕಾಲದಲ್ಲಿ ನೀವು ಅನುಸರಿಸಬೇಕಾದಂಥ ನಿಯಮಗಳು ನೋಡಿ. ಗ್ರಹಣ ಕಾಲದಲ್ಲಿ ಅನುಷ್ಠಾನಗಳನ್ನು ಮಾಡಿಕೊಳ್ಳುವಂಥ ಕ್ರಮ ಇದೆಯಲ್ಲ, ಅದು ಬಹಳ ವಿಶೇಷ. ಆ ಅನುಷ್ಠಾನ ಯಾವಾಗ ಮಾಡಬೇಕು, ಹೇಗೆ ಮಾಡ್ಕೋಬೇಕು, ಹರಿಯುವ ನೀರಾಗಲಿ ಅಥವಾ ಸುಂದರವಾದ ಪ್ರದೇಶ ಆಗಲಿ, ಒಳ್ಳೆ ಪ್ರಕೃತಿ ಮಧ್ಯದಲ್ಲಾಗಲಿ, ಒಂದು ಸ್ವಚ್ಛಂದವಾದಂಥ ಸ್ಥಳಗಳಲ್ಲಿ ಕೂತು ಅಲ್ಲಿ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಜಪ ತಪ ಅನುಷ್ಠಾನವನ್ನು ಮಾಡಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲ. ಇಂತಹ ಒಂದು ಪರ್ವಕಾಲಗಳನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಇದರಿಂದ ಸಾಧ್ಯವಾದಷ್ಟು ಲಾಭವನ್ನೇ ಗಳಿಸಬೇಕು. ದೇವಾಲಯಗಳಲ್ಲಿ ಪೂಜಾ ಅನುಷ್ಠಾನವನ್ನು ಈ ಸಮಯದಲ್ಲಿ ನಿಷೇಧಿಸಿರ್ತಾರೆ. ಕಾರಣ ಇಷ್ಟೇ, ಅಂದರೆ ದೇವಾಲಯದಲ್ಲೂ ಸಹಿತ ದೇವಾಲಯದಲ್ಲಿರ್ತಕ್ಕಂತಹ ಗರ್ಭಗುಡಿಯಲ್ಲಿ ಭಗವತಿ ಅಥವಾ ದೇವರ ಸಾನ್ನಿಧ್ಯಗಳಿಗೂ ಸಹಿತ ಅಲ್ಲೂ ದರ್ಬೆಯಿಂದ ಅದನ್ನು ಆ ದೇವರ ಸಾನ್ನಿಧ್ಯಗಳಲ್ಲೂ ದರ್ಬೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ದೇವರ ಬಾಗಿಲನ್ನು ಹಾಕಿರ್ತಾರೆ. ಗ್ರಹಣ ಬಿಟ್ಟಾದ ನಂತರ ದೇವಾಲಯವನ್ನು ಶುದ್ಧಿ ಮಾಡಿ ಗೋಮೂತ್ರದಿಂದ ಸಿಂಪಡಿಸಿ ಅದಾದ ನಂತರ ಪುಣ್ಯಾಹ ನವಗ್ರಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿ ಧೂಪ ದೀಪ ನೈವೇದ್ಯದಿಂದ ಭಗವಂತನ ಪ್ರಾರ್ಥನೆ. ಆದರೂ ದೇವರಿಗೂ ಸಹಿತ ಇವತ್ತು ನೈವೇದ್ಯವನ್ನು ನಿಷೇಧ ಮಾಡಿರ್ತಾರೆ. ಅಂದರೆ ದೇವರಿಗೂ ಇಲ್ಲ, ಮನುಷ್ಯರು ತಮಗೂ ಇಲ್ಲ. ಅಂದರೆ ಸಾಧ್ಯವಾದಷ್ಟು ಎಲ್ಲರಿಗೂ ಸಹಿತ ಇವತ್ತು ಆಹಾರ ಪದ್ಧತಿ ಹೇಗೆ, ಮಧ್ಯಾಹ್ನದೊಳಗೆ ಊಟ ಮಾಡಬೇಕು, ಸಂಜೆ ಗ್ರಹಣ ಬಿಟ್ಟಾದ ನಂತರ ಆಹಾರವನ್ನು ತೆಗೆದುಕೊಳ್ಳುವಂಥದ್ದಿರುತ್ತೆ. ಆದರೆ ಗ್ರಹಣ ಬಿಟ್ಟಾದ ಮೇಲೂ ಸಹಿತ ಶಾಸ್ತ್ರದಲ್ಲಿ ಹೇಳೋದು ಇಷ್ಟೇ, ನಾಳೆ ಬೆಳಗಿನ ಸೂರ್ಯೋದಯ ಆದ ನಂತರ ಆಹಾರ ಅಂತ ಹೇಳಿದೆ. ಆದರೆ ನಾಳೆ ಬೆಳಗಿನ ಸೂರ್ಯೋದಯ ತನಕ ನಿಮ್ಮ ಉಪವಾಸ ತಡೆಯೋಕ್ಕಾಗಲ್ಲದ್ರಿಂದ ರಾತ್ರಿ ಅನ್ನ ನೈವೇದ್ಯಕ್ಕೇನೆ ಏನಾದ್ರು ಒಂದಿಷ್ಟು ಫಲಹಾರ, ಅದು ಏನು 7:15 ದಾಟದ ಮೇಲೆ 7 ಗಂಟೆಗೆ ಮುಗಿಯುತ್ತೆ. ಅದಾದಮೇಲೆ ಸ್ನಾನ, ಮನೆಯೆಲ್ಲ ಶುದ್ಧಿ, ನಿಮ್ಮ ಸಾನ್ನಿಧ್ಯಗಳೆಲ್ಲ ಶುದ್ಧಿ ಆದ ನಂತರ ಅದಾದಮೇಲೆ ಏನಾದ್ರು ಒಂದಿಷ್ಟು ಫಲಹಾರವನ್ನು ಮಾಡಿಕೊಂಡು ಮನೆ ಮಂದಿ ಎಲ್ಲ ಆಹಾರವನ್ನು ತೆಗೆದುಕೊಳ್ಳಿ, ತಪ್ಪಲ್ಲ. ಆದರೆ ಗ್ರಹಣ ಕಾಲದಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂಥ ದೋಷಗಳು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಅವರ ಗ್ರಹಗತಿಗಳ ಪ್ರಕಾರ ಇರ್ತಕ್ಕಂಥ ದೋಷ ಅದು ದೂರ ಆಗಲಿಕ್ಕೋಸ್ಕರ ನೀವು ಮುಖ್ಯವಾಗಿ ಮಾಡಬೇಕಾದ್ದು ಗ್ರಹಣ ಕಾಲದಲ್ಲಿ ಪೂರ್ವಾಭಿಮುಖವಾಗಿ ಪ್ರತಿಯೊಬ್ಬರು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಗಣಪತಿ ಮಂತ್ರವನ್ನು ಹೇಳ್ಕೊಳ್ಳಿ. ಅದಾದ ನಂತರ ನಿಮ್ಮ ಗುರುಗಳು ಯಾರಾದರೂ ಒಬ್ಬರು ನಿಮಗೆ ಉಪದೇಶ ಕೊಟ್ಟಿರ್ತಕ್ಕಂಥ ಮಂತ್ರಗಳನ್ನು ಹೇಳ್ಕೊಳ್ಳಿ. ಅಥವಾ ನಿಮಗೆ ಯಾರೂ ಉಪದೇಶ ಕೊಟ್ಟಿಲ್ಲ, ನಮಗೆ ಯಾವ ಮಂತ್ರಗಳು ಗೊತ್ತಿಲ್ಲ ಅಂದರೆ ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯ ನಮಃ. ಇದು ಸರ್ವತ್ರ ಕಾಲ, ವರ್ಷದ 365 ದಿವಸ, ದಿನದ 24 ಗಂಟೆ ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಮಂತ್ರ.
ನಿಮಗೆ ಯಾರೂ ಉಪದೇಶ ಕೊಟ್ಟಿಲ್ಲ ಅಂದರೆ ಇವತ್ತು ನಾನು ಹೇಳ್ತಿದ್ದೀನಿ, ಇದೇ ಉಪದೇಶ ತಿಳ್ಕೊಳ್ಳಿ. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಈ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಠನೆ ಮಾಡೋದ್ರಿಂದ ಅದರ ಫಲಾಫಲಗಳು ಸಾಕಷ್ಟು ಸಿಗುತ್ತೆ. ಹಾಗೆ ನಿಮ್ಮ ಕುಲದೇವರ ಹೆಸರನ್ನು ಹೇಳ್ಕೊಳ್ಳಿ. ಕುಲದೇವರ ಹೆಸರನ್ನು ಹೇಳಿಕೊಂಡು ನೀವು ಈ ಪ್ರಕಾರವಾದಂಥ ಅನುಷ್ಠಾನವನ್ನು ಮಾಡಿ. ಇನ್ನು ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಸಾರಕ್ಕೆ ಈಗಾಗಲೇ ಅದರ ಮೂಲಕ್ಕೆ ಅಂದರೆ ವನಸ್ಸೆಗಳು ಅದರ ಪರಿಚಯವನ್ನು ನಿಮಗೆ ಮಾಡಿದ್ದಾಯಿತು. ಆದರೂ ಮತ್ತೊಮ್ಮೆ ನಾನು ತಿಳಿಸ್ತಾ ಇದ್ದೀನಿ, ಇದಕ್ಕೆ ಬೇಕಾದಂಥ ದೋಷ ಪರಿಹಾರಾರ್ಥವಾಗಿ ಅನುಷ್ಠಾನವನ್ನು ಮಾಡಿ. ಹಾಗೆ 4 ಮಣ್ಣಿನ ಹಣತೆಯಿಂದ ದೀಪವನ್ನು ಹಚ್ಚಿಟ್ಕೊಳ್ಳಿ. ಗ್ರಹಣ ಕಾಲ ಸಂಪೂರ್ಣವಾಗಿ ಅಂದರೆ ಸರಿಸುಮಾರು 5 ಗಂಟೆಗೆ ಅಥವಾ 4ವರೆಗೆ ಪ್ರಾರಂಭ ಮಾಡಿ. 4ವರೆ ಕರೆಕ್ಟಾಗಿ, ಅದರಲ್ಲೂ ಕರ್ನಾಟಕದಲ್ಲಿ ಬೆಂಗಳೂರು ಈ ಭಾಗದಲ್ಲಿದ್ದರೆ ಕರ್ನಾಟಕದಲ್ಲಿ 4ವರೆ ಹಂಗೆ ಆ ಸಮಯಕ್ಕೆ ಕರೆಕ್ಟಾಗಿ ಇರುತ್ತೆ. 4ವರೆ 4:45ಗೆ ಆ ಸ್ಥಳವನ್ನು ಶುದ್ಧಿ ಮಾಡಿಕೊಂಡು ನಾನು ಹೇಳುವಂಥ ತಂತ್ರಸಾರವನ್ನು ಮಾಡಿ. ಅದರಲ್ಲೂ 2 ಭಾಗದ ತಂತ್ರ ಇದೆ ಈ ಸರಿ 2 ಭಾಗ ಅಂದರೆ ಒಂದು ವಾಸ್ತು ಸಂರಕ್ಷಣೆಗಾಗಿ, ನಿಮ್ಮ ಕುಟುಂಬದ ಯಶಸ್ಸಿಗಾಗಿ, ಮತ್ತೊಂದು ನಿಮ್ಮಗಳ ಯಶಸ್ಸಿಗಾಗಿ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಿದ್ಧ ಗ್ರಹಣ ಕಾಲದಲ್ಲಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ತಂತ್ರಕ್ಕೆ ಆಗ ಮಾಡುವಂಥ ತಂತ್ರಸಾರಗಳಿಗೆ ಶೀಘ್ರ ಫಲ ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ಕಪ್ಪನ್ನು ನೋಡಿ, ನಾನು ಹಿಂದೆ ಹೇಳಿರ್ತಕ್ಕಂಥ ಗ್ರಹಣ ಕಾಲದಲ್ಲಿ ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಕಪ್ಪು ಇವತ್ತಿಗೂ ತುಂಬ ಕುಟುಂಬಗಳಲ್ಲಿದೆ. ತುಂಬ ಜನ ಅದನ್ನು ಇಟ್ಕೊಂಡು ಆಚೆಗೆ ಬರ್ತಾ ಇದ್ದೀರಿ. ಬೆಳಗ್ಗೆ ಆ ಕೆಲಸಕ್ಕೆ ಬರ್ಬೇಕಾದ್ರೆ ಒಂಚೂರು ಕಪ್ ಇಟ್ಕೊಂಡು ಆಚೆ ಬರ್ತೀರಿ, ಅಥವಾ ಎಲ್ಲೇ ಹೋಗ್ಬೇಕಾದ್ರೂ ನಿಮ್ಮ ಪಾಕೆಟಲ್ಲಿ ಒಂದು ಸಣ್ಣದಾಗಿ ಒಂದು ಎಲ್ಲೆಲ್ಲಾದರೂ ಒಂದು ಕಟ್ಟಿ ಇಟ್ಕೊಂಡಿರ್ತೀರಿ, ಅಥವಾ ಅದು ನಿಮ್ಮ ಜೋಬಿಯಲ್ಲಿ ಇಟ್ಕೊಂಡಿದ್ರು ನಿಮಗೆ ಶ್ರೇಯಸ್ಸು ಕೊಡ್ತಾ ಇದೆ. ಅದರ ಅನುಭವ ಇರತಕ್ಕಂಥವ್ರು ಆನಂದ್ ಗುರುಜಿಯವರು ಇವತ್ತು ಹೇಳ್ತಿಲ್ಲ ಈ ತಂತ್ರಸಾರಗಳನ್ನು. ಈ ಕಾರ್ಯಕ್ರಮ ಪ್ರಾರಂಭವಾದಾಗಲಿಂದಲೂ ನಿಮಗೆ ತಂತ್ರಸಾರಗಳ ಬಗ್ಗೆ, ವನಸರಿಗಳ ಬಗ್ಗೆ, ಗಿಡಮೂಲಿಕೆಗಳ ಬಗ್ಗೆ ಹೇಳ್ತಾನೆ ಬಂದಿದ್ದೀನಿ. ಹಾಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಹೇಳೋದಷ್ಟೇ ಅಲ್ಲ ಮಾಡಿ ತೋರಿಸ್ತೀನಿ ಸಹಿತ. ಅದೇ ಕ್ರಮವನ್ನು ತಾವು ಅನುಸರಿಸಿ ಖಂಡಿತ ಯಶಸ್ಸಿನ ಫಲ ನಿಮಗಾಗುತ್ತೆ. ಇನ್ನು ಇವತ್ತಿನ ದಿವಸ ಆದಿತ್ಯಾದಿ ನವಗ್ರಹಗಳನ್ನು ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಇಲ್ಲಿ ಆದಿತ್ಯಾದಿ ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳು ಇಲ್ಲಿದೆ. ಮಧ್ಯದಲ್ಲಿ ಗೋಧಿಯ ಮುಂಭಾಗದಲ್ಲಿರ್ತಕ್ಕಂಥ ಇದು ಅವರೇ ಬೆಳೆ ಪಕ್ಕದಲ್ಲಿರ್ತಕ್ಕಂತಹ ಆಗ್ನೇಯದಲ್ಲಿರ್ತಕ್ಕಂತಹ ಆಗ್ನೇಯಕ್ಕೆ ಚಂದ್ರನಿಗೆ ಸಂಬಂಧಪಟ್ಟದ್ದು ಅಕ್ಕಿ, ದಕ್ಷಿಣಕ್ಕೆ ಸಂಬಂಧಪಟ್ಟದ್ದು ಅಂದರೆ ದಕ್ಷಿಣ ಅಂದರೆ ಅಂಗಾರಕ, ಅಲ್ಲಿ ತೊಗರಿಬೇಳೆ, ನೈಋತ್ಯ ಭಾಗದಲ್ಲಿರ್ತಕ್ಕಂಥದ್ದು ರಾಹು, ಅದು ಉದ್ದಿನಬೇಳೆ, ಪಶ್ಚಿಮಾಭಿಮುಖ ಅಂದರೆ ಸೂರ್ಯನ ಹಿಂಭಾಗ ಪಶ್ಚಿಮದಲ್ಲಿರ್ತಕ್ಕಂಥದ್ದು ಶನೈಶ್ಚರ, ಹಾಗೆ ವಾಯುವ್ಯದಲ್ಲಿರ್ತಕ್ಕಂತಹದ್ದು ಕುಳಿತಧಾನ್ಯ ಅಂದರೆ ಅಲ್ಲಿ ಚಿತ್ರವರ್ಣ ಕೇತು. ಇವತ್ತಿನ ದಿವಸ ಪ್ರತ್ಯೇಕವಾಗಿ ಆ ಭಾಗದ ಕೇತು, ಮಧ್ಯಭಾಗದಲ್ಲಿರ್ತಕ್ಕಂಥ ಸೂರ್ಯ ಮತ್ತು ಕೇತು, ಅದಕ್ಕೆ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಇರ್ತಕ್ಕಂಥದ್ದು. ಇನ್ನು ಉತ್ತರ ಭಾಗದಲ್ಲಿ ಬೃಹಸ್ಪತಿ, ಅಲ್ಲಿ ಗುರು ಅಂದರೆ ಕಡಲೆಬೇಳೆ ಇರ್ತಕ್ಕಂಥದ್ದು. ಇಲ್ಲಿ ಸೂರ್ಯನಿಗೆ ಗೋಧಿ, ಕೇತುವಿಗೆ ಹುರುಳಿ ಮತ್ತು ಕೇತು, ಹುರುಳಿ ಮತ್ತು ಇರತಕ್ಕಂಥ ಗೋಧಿ ಅಂದರೆ ಸೂರ್ಯನಿಗೆ ಕೆಂಪು ವಸ್ತ್ರ, ಗೋಧಿಯಿಂದ ನೀವು ಇದು ಮಾಡಬೇಕಾಗತ್ತೆ. ಒಂದು ಕೆಂಪು ವಸ್ತ್ರ ತೆಗೆದುಕೊಳ್ಳಿ. ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಇನ್ನು ಬುಧನ ಬಗ್ಗೆ ಒಂದು ಮಾತು ಹೇಳಿಬಿಡ್ತೀನಿ. ಬುಧ ಅಂದರೆ ಸೂರ್ಯನಿಗೆ ಈಶಾನ್ಯ ಭಾಗ, ಗೋಧಿಯ ಈಶಾನ್ಯ ಭಾಗದಲ್ಲಿರ್ತಕ್ಕಂಥದ್ದು ಬುಧ. ಆ ಬುಧನಿಗೆ ಸಂಬಂಧಪಟ್ಟದ್ದು ಹೆಸರು ಕಾಳು ಅಥವಾ ಹೆಸರು ಬೇಳೆ ಅಂತ ಹೇಳ್ಬೋದು. ಆದರೆ ಮುಖ್ಯವಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಪದಾರ್ಥ ಇಲ್ಲಿ ಗೋಧಿ ಮತ್ತು ಹುರುಳಿ. ಗೋಧಿಯನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಬೇಕು. ಕೆಂಪು ವಸ್ತ್ರವನ್ನು ತೆಗೆದುಕೊಂಡು 3 ಹಿಡಿಯೋ 2 ಹಿಡಿಯೋ ಅಥವಾ ನಿಮ್ಮ ಶಕ್ತಿ ಇದ್ದರೆ ಒಂದು ಅರ್ಧ kg 1 kg ಗೋಧಿ ತೊಗೊಳ್ಳಿ. ಗೋಧಿ ಇಲ್ಲ ಅಂದರೆ ಗೋಧಿ ರವೆನಾರು ತೊಗೊಳ್ಳಿ. ಇಂಥದ್ದನ್ನು ಕೆಂಪು ವಸ್ತ್ರದಲ್ಲಿ ಗಂಟು ಹಾಕಿ ದೇವರ ಸಾನ್ನಿಧ್ಯದಲ್ಲಿ ಇಡಿ. ಇನ್ನು ಆ ಹುರುಳಿ ಎಂಬತಕ್ಕಂಥದ್ದು ಕೇತುವಿಗೆ ಸಂಬಂಧಪಟ್ಟಿದ್ದು. ಚಿತ್ರವರ್ಣಂ ಚಿತ್ರಮಾಲ್ಯಾಂಬರಧರಂ ಚಿತ್ರಗಂಧಾನುಲೇಪನಂ ಅಂದರೆ ಹಲವಾರು ಬಣ್ಣಗಳಿಂದ ಕೂಡಿರ್ತಕ್ಕಂಥ ವಸ್ತ್ರ. ಆ ವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಹುರುಳಿಯನ್ನು ಹಾಕಿ ಅದನ್ನು ಗಂಟು ಹಾಕಿ ಅದು ದೇವರ ಸಾನ್ನಿಧ್ಯದಲ್ಲಿಡಿ. ನೀವು 9 ಧಾನ್ಯಗಳನ್ನು ಇಟ್ಟಿದ್ದೀರಿ, ನಾವು ಅಷ್ಟೇ ಇಡಬೇಕಾ? ಅದಲ್ಲ ಕ್ರಮ. ಇವತ್ತು ನೀವು ಇಡಬೇಕಾದ್ದು ಬರೀ ಸೂರ್ಯ ಮತ್ತು ಕೇತು ಅಂದರೆ ಗೋಧಿ ಮತ್ತು ಹುರುಳಿ 2 ಧಾನ್ಯ ಮಾತ್ರ. ಆ 2 ಧಾನ್ಯವನ್ನಿಟ್ಟು ಪಕ್ಕದಲ್ಲಿ ಒಂದು ಅಚ್ಚು ಬೆಲ್ಲವನ್ನಿಡಿ. ನಿಮ್ಮ ಯಥಾಶಕ್ತಿ ಒಂದು ದಕ್ಷಿಣೆಯನ್ನು, ಅದಕ್ಕೊಂದು ದಕ್ಷಿಣೆ ಇಡಿ, ಇದಕ್ಕೊಂದು ದಕ್ಷಿಣೆ ಇಡಿ. ಗ್ರಹಣ ಪ್ರಾರಂಭ ಕಾಲದಲ್ಲಿ ದೇವರ ಸಾನ್ನಿಧ್ಯದಲ್ಲಿಟ್ಟು ಅದರ ಮುಂದೆ 2 ದೀಪವನ್ನು ಹಚ್ಚಿಡಿ. ಇದಕ್ಕೆ ಮಂತ್ರ ತಂತ್ರ ಯಂತ್ರವೇನೂ ಬೇಡ. ಅಲ್ಲಿಟ್ಟು ನೀವು ಪ್ರಾರ್ಥನೆ ಮಾಡಿ ಒಂದು ನಮಸ್ಕಾರ ಮಾಡಿ. ಹಾಗೆ ಮನೆಯಲ್ಲಿ ಒಂದಷ್ಟು ಮೊಸರನ್ನು ಮಾಡಿಟ್ಕೊಳ್ಳಿ. ಗ್ರಹಣ ಕಾಲದಲ್ಲಿ ವಾಸ್ತುಶಾಂತಿಗೋಸ್ಕರನೇ ಮೊಸರನ್ನು ಮಾಡತಕ್ಕಂಥದ್ದು. ಮೊಸರನ್ನು ಆಹಾರ ತಿನ್ನೋದಲ್ಲ, ಅದು ಮೊಸರನ್ನವನ್ನು ನಿಮ್ಮ ಮನೆಯ ಮಾಡಿ ಮೇಲೆ ಟೆರೆಸ್ ಮೇಲೆ ಮೋಲ್ಡ್ ಮೇಲೆ ಅಲ್ಲಿ ಒಂದು ಎಲೆ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಇಡಬೇಕು. ಅಂದರೆ ಗ್ರಹಣ ಕಾಲದಲ್ಲಿ ಇಟ್ಟಿರಬೇಕು. ಅದಾದ ನಂತರ ಅದನ್ನು ಶುದ್ಧಿ ಮಾಡಿ ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು. ಆದರೆ ಇವತ್ತು ಅಂಥದ್ದೇ ಇನ್ನೊಂದು ಕ್ರಮ ಇದೆ. ಆ ಕ್ರಮವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ ಕ್ರಮವನ್ನು ಆಚರಣೆ ಮಾಡಿಕೊಂಡ್ರೆ ಖಂಡಿತ ಅದರ ಫಲ ಇರುತ್ತೆ. ಆದರೆ ನೀವು ಸಂಪೂರ್ಣವಾಗಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಈ ಗಣಪತಿಯ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಅದರ ಮಧ್ಯದಲ್ಲಿ ನಿಮ್ಮ ಕುಲದೇವರ ಹೆಸರನ್ನು ಹೇಳ್ಕೊಳ್ತಾ
ಅಥವಾ ನಿಮ್ಮ ಧರ್ಮದ ಗುರುಗಳು, ನಿಮ್ಮ ಗುರುಗಳು ಯಾರಾದರೂ ನಿಮಗೆ ಉಪದೇಶ ಕೊಟ್ಟಿದ್ದರೆ, ಒಂದು ಬೀಜಾಕ್ಷರಿ ಮಂತ್ರ ಕೊಟ್ಟಿದ್ದಾರೆ ಅಥವಾ ಏನೋ ಒಂದು ಗುರುಗಳು ಉಪದೇಶ ಮಾಡಿದ್ದಾರೆ ಅಂದರೆ ಆ ಉಪದೇಶದ ಮಂತ್ರವನ್ನು ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋದ್ರಿಂದ ತುಂಬ ಯಶಸ್ಸಿನ ಫಲ ಇದೆ. ಅದರ ಜೊತೆಗೆ ತಂತ್ರಸಾರಗಳನ್ನು ಮಾಡುವಂತಹದ್ದು, ಒಣಕೊಬ್ಬರಿ ಬಟ್ಲು ಮತ್ತು ಮರಳಮಾತಂಗಿ, ಬಿಳಿ ಸಾಸಿವೆ, ಜಟಾಮಸಿ, ತಾಮ್ರಸಕ್ಕಿ, ಈ ಒಂದು ಅಳಲೆಕಾಯಿ ಜೊತೆಗೆ ಜಾಕಾಯಿ, ಇದೆಲ್ಲದರಿಂದ ಒಂದು ಕಪ್ಪನ್ನು ತಯಾರು ಮಾಡಿಕೊಳ್ಳುವಂತಹದ್ದು. ಅದಕ್ಕೆ ಸ್ವಲ್ಪ ಎಣ್ಣೆ ಆಗಲಿ, ತುಪ್ಪ ಆಗಲಿ ಅಥವಾ ನಿಮ್ಮ ದೀಪದ ಎಣ್ಣೆ ಆಗಲಿ, ಇಂತಹದ್ದನ್ನು ಉಪಯೋಗಿಸ್ಕೊಂಡು ಒಂದು ಕಪ್ಪನ್ನು ತಯಾರು ಮಾಡಿಕೊಡಿ. ಇವತ್ತು ನೀವು ಸಂಪೂರ್ಣವಾಗಿ ಗ್ರಹಣ ಕಾಲದಲ್ಲಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಪದಾರ್ಥಕ್ಕೆ ಇದಕ್ಕೆ 1000 ಪಟ್ಟಷ್ಟು ಬೆಲೆ ಇದೆ. ಈ ಸಮಯವನ್ನು ಹೊರತುಪಡಿಸಿ ನೀವು ನಂತರ ಇನ್ನೇನು ಮಾಡಿದ್ರೂ ಸಹಿತ ಅದರ ಫಲಾಫಲಗಳು ಎಷ್ಟು ಸಿಗುತ್ತೋ ಅದು ನಾವು ಹೇಳಿಕ್ಕೆ ಬರೋದಿಲ್ಲ. ಆದರೆ ಇವತ್ತು ನೀವು ಮಾಡುವಂಥ ಕ್ರಮದಲ್ಲಿ ಒಂದು ಸಣ್ಣ ತಪ್ಪಿದ್ರು, ಲೋಪ ಇದ್ದರೂ ಆ ಲೋಪಕ್ಕೂ ದೋಷ ಇಲ್ಲ, ಅಂದರೆ ಅಲ್ಲೂ ಸಹಿತ ಅದು ಸರಿ ಹೋಗ್ಬಿಡುತ್ತೆ. ಅಂದರೆ ಆ ಕಾಲ ಆಗಿದೆ, ಆ ಸಂಪೂರ್ಣವಾದ ಸಮಯ. ಇನ್ನು ಗ್ರಹಣ ಕಾಲವನ್ನು ಬರಿಗಣ್ಣಿನಿಂದ ನೋಡೋದು ಅಷ್ಟು ಸೂಕ್ತವಲ್ಲ, ಸಮಂಜಸವೂ ಅಲ್ಲ. ಗ್ರಹಣ ಕಾಲದಲ್ಲಿ ಸಣ್ಣ ಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಾಗಲಿ ಅಥವಾ ಗರ್ಭಿಣಿ ಸ್ತ್ರೀಯರಾಗಲಿ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಯಾರು ನೀವು ಎಚ್ಚರಿಕೆ ವಹಿಸ್ತಿರೋ ಬಿಡ್ತಿರೋ, ಗರ್ಭಿಣಿ ಸ್ತ್ರೀಯರು ಮಾತ್ರ ಸಾಧ್ಯವಾದಷ್ಟು 4 ಗೋಡೆ ಮಧ್ಯದಲ್ಲಿರಿ. ಅವರು ತೊಂದರೆ ಪಟ್ಟುಕೊಂಡು ಅಥವಾ ಇನ್ನೇನೋ ಮನಸ್ಸಿಗೆ ತಂದುಕೊಂಡು ಅಥವಾ ಆ ಕ್ಷಣದಲ್ಲಿ ನಾನು ಕೆಲಸ ಮಾಡಲೇಬೇಕು, ವಿಧಿ ಇಲ್ಲ, ನಾನಿರೋದು ಒಬ್ಬಳು ಗರ್ಭಿಣಿ ಮನೆಯಲ್ಲಿದ್ದೇನೆ, ನನಗೆ ಯಾರೂ ಸಹಾಯ ಮಾಡೋರಿಲ್ಲ ಅಂತ 24 ಗಂಟೆ ಮನೆಯಿಂದ ಆಚೆ ಬರೋದು, ಒಳಗೋಗೋದು ಮಾಡಿ ಇವತ್ತು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಗೆ ನೀವು ತಲೆ ಬಗ್ಸಿದ್ರೆ ಜೀವನದಾದ್ಯಂತ ನಿಮ್ಮ ಮಕ್ಕಳಿಗೂ, ನಿಮ್ಮ ಹೊಟ್ಟೆಲಿರೋ ಮಗುಗೂ, ನಿಮಗೂ ಇಬ್ಬರಿಗೂ ತೊಂದರೆ ತಂದುಕೊಳ್ತೀರಿ. ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಕೇತಗ್ರಸ್ತ ಸೂರ್ಯಗ್ರಹಣದಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಪ್ಪನ್ನು ತಯಾರು ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದಿದೆ. ಈ ಬಾರಿಯ ಸೂರ್ಯಗ್ರಹಣ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದಯವಿಟ್ಟು ಜೋಪಾನ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಾತ್ರ, ಬಹಳ ಜೋಪಾನ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮಾತ್ರ ಅನ್ನೋದಕ್ಕಿಂತ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಆದಷ್ಟು ಮನೆಯಲ್ಲೇ ಇರ್ತಕ್ಕಂಥದ್ದು ಬಹಳ ಉತ್ತಮ. ಆ ಒಂದು ಸ್ಪರ್ಶ ಕಾಲದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದಾಗಲಿ, ಮುಗಿದ ಕಾಲದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದಾಗಲಿ, ಗ್ರಹಣದ ಸಮಯದಲ್ಲಿ ಮಾಡ್ತಕ್ಕಂಥ ಕೆಲಸಗಳನ್ನಾಗಲಿ ಎಲ್ಲವನ್ನೂ ಕೂಡ ಚಾಚೂ ತಪ್ಪದೆ ತಾವೆಲ್ಲರೂ ಕೂಡ ಪಾಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಭಾರತದಲ್ಲಿ ಇರಲಿ ಬಿಡಲಿ, ಗ್ರಹಣದ ಆ ಒಂದು ಕಿರಣಗಳು ಮಾತ್ರ ನಮ್ಮ ಮೇಲೆ ಇರ್ತಕ್ಕಂಥದ್ದಿರುತ್ತೆ. ದಯವಿಟ್ಟು ಜೋಪಾನ, ಆದಷ್ಟು ನೀವು ಗ್ರಹಣ ಇದೆ ಅದನ್ನು ಎಷ್ಟು ಸೂಕ್ಷ್ಮವಾಗಿ ತಾವು ಅದನ್ನು ಆ ಒಂದು ಆಚರಣೆಯನ್ನು ಮಾಡಬೇಕು ಅಷ್ಟೇ ಸೂಕ್ಷ್ಮವಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ಬಿಟ್ಟು ಉದಾಸೀನವಾಗಿ ಗ್ರಹಣ ಏನು, ನಮಗೇನಾಗುತ್ತೆ, ಗ್ರಹಣದಿಂದ ನಮಗೇನು ಸಮಸ್ಯೆ ಆಗಲ್ಲ ಅಂಥೇಳಿ ಒಂದಷ್ಟು ಉದಾಸೀನದ ಮಾತುಗಳನ್ನು ಹಾಡಿಕೊಂಡು ತಾವೆಲ್ಲೋ ಆಚೆ ಕಡೆ ಹೋಗ್ತಕ್ಕಂಥದ್ದಾಗಲಿ, ಇನ್ನೇನೋ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದಾಗಲಿ, ದಯವಿಟ್ಟು ಈ ಕೆಲಸವನ್ನು ಮಾಡಬೇಡಿ. ತಾವೇ ತುತ್ತಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ಗ್ರಹಣ ಅಂದರೆ ಸಾಮಾನ್ಯ ಅಲ್ಲ, ಅಷ್ಟು ಕ್ರೂರವಾಗಿರ್ತಕ್ಕಂಥದ್ದು. ದಯವಿಟ್ಟು ಜೋಪಾನ, ಆದಷ್ಟು ಮನೆಯಲ್ಲೇ ಇರಿ. ಮನೆಯಲ್ಲೇ ಇದ್ದು ಈ ಒಂದು ಸಮಯದಲ್ಲಿ ತಾವು ಈ ಒಂದು ಗ್ರಹಣದಿಂದ ಪಾರಾಗಬೇಕು, ಒಂದಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ಬೇಕು. ಯಾಕೆ ಅಂದರೆ ಗ್ರಹಣ ಕಾಲದಲ್ಲಿ ನಾವು ಎಷ್ಟು ಪೂಜಾ ವಿಧಿವಿಧಾನಗಳನ್ನು ನಡೆಸ್ತೀವಿ, ಗ್ರಹಣ ಕಾಲದಲ್ಲಿ ನಾವು ಎಷ್ಟು ಸಿದ್ಧಿಯನ್ನು ಮಾಡ್ಕೊಳ್ತೀವೋ, ನಾವು ಬೆಳಿಲಿಕ್ಕಾಗಲಿ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಳಿಕ್ಕಾಗಲಿ ಎಲ್ಲದಕ್ಕೂ ಕೂಡ ಕಾರಣ ಆಗ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ಅಂತಲೇ ವಿಶೇಷವಾಗಿರ್ತಕ್ಕಂಥ ಕಪ್ಪನ್ನು ತಯಾರಿಸ್ತಕ್ಕಂಥದ್ದಿರುತ್ತೆ. ಈ ಒಂದು ಕಪ್ಪು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆ ದಿವಸ ತಾವು ಏನಾದರೂ ಒಂದು ತೊಂದರೆಯಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದಾಗಲಿ, ಏನಾದರೂ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದಾಗಲಿ, ಒಂದು ಚೂರು ಈ ಕಪ್ಪನ್ನು ತಾವು ತೆಗೆದುಕೊಂಡು ನಿಮ್ಮ ಬಲಗಡೆ ಹುಬ್ಬಿನಲ್ಲಿ ಹಚ್ಕೊಳ್ತಕ್ಕಂಥದ್ದಾಗಲಿ, ಹಚ್ಕೊಂಡಿದ್ದಾದ ನಂತರ ಸೂರ್ಯ ಪರಮಾತ್ಮನನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿದ್ದೇ ಆದರೆ, ಎಂಥ ಕಷ್ಟಗಳೇ ಇರಲಿ, ಎಂಥ ದುಃಖ ದುಮ್ಮಾನಗಳೇ ಇರಲಿ, ಎಂಥ ಬೆಟ್ಟದಷ್ಟು ಕಷ್ಟ ಇರಲಿ, ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಪಡಿಸ್ಕೊಳ್ತೀರಾ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಅಸ್ತ್ರವನ್ನು ನಿಮ್ಮೆಲ್ಲರೂ ಕೂಡ ತಿಳಿಸ್ತಾ ಇದ್ದೇವೆ. ಈ ಒಂದು ಕಪ್ಪನ್ನು ತಯಾರಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ಆಚರಣೆಯನ್ನು ಮಾಡಲೇಬೇಕು. ಈ ಒಂದು ಕಪ್ಪನ್ನು ತಯಾರಿಸ್ಕೊಳ್ಳೇಬೇಕು. ಎಲ್ಲರೂ ಕೂಡ ತಯಾರಿಸ್ಕೊಳ್ಳಿ. ಇದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ.
ಭಗವತಿಯ ಅನುಗ್ರಹ. ಕಪ್ಪಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥ ಒಂದು ಒಣಕೊಬ್ಬರಿ ಬಟ್ಲು. ಇಷ್ಟು ದೊಡ್ಡ ಬಟ್ಲು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ, ಇದರ ಅರ್ಧ ಆದರೆ ಸಾಕು. ಅಂದರೆ ಯಾತಕ್ಕಾಗಿ ಬೇಕು ಒಣಕೊಬ್ಬರಿ ಬಟ್ಲು ಅಂದರೆ, ನಾವು ಹಾಕ್ತಕ್ಕಂತಹ ವನಸರಿಗಳು ಯಾವ ವನಮೂಲಿಕೆಗಳನ್ನು ಗಿಡಮೂಲಿಕೆಗಳನ್ನು ಹಾಕ್ತೀವಿ ಅದಕ್ಕೆ ಸಪೋರ್ಟಾಗಿ ಇದು ನಿಲ್ಲುವಂಥದ್ದಿರುತ್ತೆ. ಇದು ಸುಟ್ಟು ಕರಕಾದರೆ ಈ ಕಪ್ಪು ನಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ. ಅದಕ್ಕಾಗಿ ಒಣಕೊಬ್ಬರಿ ಬಟ್ಲು ಒಂದು ಅರ್ಧ ಇದ್ದರೆ ಸಾಕು, ಅಥವಾ ಇದರಲ್ಲಿ ಅರ್ಧ ಭಾಗ ಇದ್ದರೂ ಸಾಕು. ಒಣಕೊಬ್ಬರಿ ಬಟ್ಲಾದ ನಂತರ ಇನ್ನು ಅಳಲೆಕಾಯಿ ನೋಡಿ, ಇದನ್ನು ಅಳಲೆಕಾಯಿ ಅಂತ ಹೇಳ್ತಾರೆ. ಈ ಅಳಲೆಕಾಯಿ ಬೇಕು. ಭುಜಪತ್ರೆ ಅಂತ ಹೇಳಿದ್ದೆ ನಾನು, ನೋಡಿ ಇದು ಭುಜಪತ್ರೆ. ಈ ಭುಜಪತ್ರೆ ಆದ ನಂತರ ಬಿಳಿ ಸಾಸಿವೆ. ಬಿಳಿ ಸಾಸಿವೆನ ನೋಡಿದ್ದೀರಿ. ಈ ಬಿಳಿ ಸಾಸಿವೆ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಮಾಡುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಎಂತಹ ತಂತ್ರ ಪ್ರತಿನಿತ್ಯ ತಿಳಿಸ್ತಕ್ಕಂಥ ತಿಳಿಸ್ತೀವಿ. ಜೊತೆಗಿನ್ನ ಮರ್ಲ ಮಾತಂಗಿ, ಶಿವಲಿಂಗ ಬೀಜ. ಮರ್ಲ ಮಾತಂಗಿ, ಶಿವಲಿಂಗ ಬೀಜ ಇದನ್ನು ಸಹಿತ ತಾವು ನೋಡ್ತಿದ್ದೀರಿ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಕಾರ್ಯಕ್ರಮದಲ್ಲಿ ಮರ್ಲ ಮಾತಂಗಿ, ಬಿಳಿ ಸಾಸಿವೆ ಆಗಿಂದಾಗಲೇ ಹೇಳ್ತಾನೆ ಇರ್ತೀವಿ. ಇನ್ನು ತಾಮ್ರಸಖಿ. ತಾಮ್ರಸಖಿ ಅಂತಕ್ಕಂಥದ್ದು ಜಟಾಮಸಿ ಅಂತಕ್ಕಂಥದ್ದು. ಇದೆಲ್ಲ ನಿಮಗೆ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ, ಪೂಜಾ ಸ್ಟೋರಲ್ಲಿ ಸಿಗುತ್ತೆ. ಜಾಜಿಕಾಯಿ ನೀವೆಲ್ಲರೂ ನೋಡಿದ್ದೀರಿ. ಜಾಜಿಕಾಯಿ ಇದು ಆಹಾರ, ದೇಹದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡುತ್ತೆ, ಹಾಗೆ ಕಾರ್ಯಸಿದ್ಧಿ ಮಾಡುತ್ತೆ. ಈ ಒಂದು ಜಾಜಿಕಾಯಲ್ಲೇ ಸಾಕಷ್ಟು ಕಾರ್ಯಸಿದ್ಧಿಗಳಿದೆ. ಸಾಕಷ್ಟು ಯಂತ್ರಗಳಿಗೆ ಬೇಕಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಬಹುಶಃ ಈ ಕಪ್ಪಲ್ಲಿ ಪ್ರಧಾನ ಪಾತ್ರವನ್ನು ಉಪಯೋಗಿಸ್ತಕ್ಕಂಥದ್ದು, ಪ್ರಧಾನ ಪಾತ್ರದಲ್ಲಿರ್ತಕ್ಕಂಥದ್ದು ಈ ಜಾಜಿಕಾಯಿ. ಆದರೆ ಇದೆಲ್ಲಕ್ಕೂ ಸಹಿತ ಯಾವ ಬೀಜಾಕ್ಷರಿ ಮಂತ್ರವನ್ನು ಉಚ್ಚರಿಸ್ತಾ ಮಾಡ್ಕೋಬೇಕು ಅನ್ನೋದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಒಂದೊಂದು ಬೀಜಾಕ್ಷರಿ ಮಂತ್ರಗಳಲ್ಲಿ ಒಂದೊಂದು ಶಕ್ತಿ ಇದೆ. ಗ್ರಹಣ ಕಾಲದಲ್ಲಿ ಮೌನದಿಂದಿದ್ದು ನಿಮ್ಮ ಸ್ವರವನ್ನು ಆಚೆ ಬಿಡದಿರ ಒಳಗಡೆನೇ ಜಪ ಮಾಡ್ತಾ ಈ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ. ಅದಕ್ಕೆ ಸ್ವಲ್ಪ ಸಹಾಯಕ್ಕೆ ಬೇಕಾಗಿರ್ತಕ್ಕಂಥದ್ದು ತುಪ್ಪ ಆಗಲಿ, ಎಣ್ಣೆ ಆಗಲಿ, ಅಥವಾ ದೀಪದೆಣ್ಣೆ ಆಗಲಿ, ಇದಿಷ್ಟನ್ನು ಜೊತೆಗೆ ಇಟ್ಕೊಳ್ಬೇಕಾಗತ್ತೆ. ಅದರ ಪ್ರಕ್ರಿಯೆಯನ್ನು ಈಗ ನಾವು ಶುರು ಮಾಡೋಣ. ಯಾಕೆಂದರೆ ಇವತ್ತು ಸಮಯನೂ ಬಹಳ ಕಡಿಮೆ ಇದೆ. ಹಾಗಾಗಿ ನೋಡಿ, ಒಣಕೊಬ್ಬರಿ ಇದಿಷ್ಟು ನಾನು ಉಪಯೋಗಿಸ್ತಾ ಇಲ್ಲ, ಸ್ವಲ್ಪ ಮಾತ್ರ. ಯಾಕೆಂದರೆ ಹೇಳುವಷ್ಟೇ ಕ್ರಮ ಇರಬೇಕಲ್ವ. ಇದಿಷ್ಟಿದ್ರೆ ಸಾಕು. ಅಂದರೆ ಒಂದು ಪೀಸು, ಇಷ್ಟು ನಮಗೆ ಅವಶ್ಯಕತೆ ಇಲ್ಲ, ಇದಿಷ್ಟಿದ್ರೆ ಸಾಕು. ಇದನ್ನು ಮೊದಲು ಒಣಕೊಬ್ಬರಿನ ಅಲ್ಲಿಡ್ತಾ ಇದ್ದೇನೆ. ಬೀಜಾಕ್ಷರಿ ಮಂತ್ರವನ್ನು ನಾನು ಹೇಳ್ತೀನಿ, ಅದನ್ನು ಬರ್ಕೊಳ್ಳಿ. ಆದರೆ ಏನೇನಂತ ಎಲ್ಲ ವ್ಯವಸ್ಥೆ ಹೇಳಿದ್ದೀನಲ್ಲ, ಆ ಪ್ರಕಾರ ಇವತ್ತು ನಾನು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದನ್ನು ಈಗ ನಿಮ್ಮ ಕಣ್ತುಂಬ ನೋಡಬೇಕು, ಕಿವಿಯಲ್ಲಿ ಕೇಳಿಸ್ಕೋಬೇಕು. ಆದರೆ ನೀವು ಇದನ್ನು ಮಾಡಬೇಕಾದ್ರೆ ಇವತ್ತು ಸಂಧ್ಯಾಕಾಲ ಸರಿಸುಮಾರು 5 ಗಂಟೆ 15 ನಿಮಿಷ ಕರೆಕ್ಟ್ ಮಧ್ಯಕಾಲದಲ್ಲಿರ್ತೀವಿ. 5 ಗಂಟೆ 15 ನಿಮಿಷಕ್ಕೆ ಮಾಡಿ. ಆಗಲೇ ಇದರ ಕೆಲಸ ವೇಗವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಬಲಿಪ್ರಧಾನ, ಅನ್ನ ಹಾಕುವಂಥದ್ದು, ದೋಷ ದೂರ ಮಾಡ್ಕೊಳ್ಳಿಕ್ಕೆ ಬಿಳಿ ಎಕ್ಕದೆಲೆಯಲ್ಲಿ ಮಾಡುವಂಥ ತಂತ್ರಸಾರ, ಅದೆಲ್ಲ ಯಾವಾಗ ಪ್ರಾರಂಭದಲ್ಲಾದ್ರೂ ಮಾಡ್ಬೋದು, ಅಂತ್ಯದಲ್ಲಾದ್ರೂ ಮಾಡ್ಬೋದು. ಆದರೆ ಪ್ರಾರಂಭದಲ್ಲೇ ಮಾಡಿಬಿಡಿ. ಆದರೆ ಈ ಒಂದು ಸಮಯ ಮಾತ್ರ 5 ಗಂಟೆ 15 ನಿಮಿಷ ಕರೆಕ್ಟಾಗಿ ಈ ತಂತ್ರಸಾರವನ್ನು ಮಾಡಿ. 5 ಗಂಟೆ 15 ನಿಮಿಷಕ್ಕೆ ಮಾಡುವಂಥ ಈ ತಂತ್ರಸಾರದ ಕಪ್ಪು ಇದನ್ನು ಶ್ರೇಯಸ್ಸಾಗಿ ಇದೆಲ್ಲ ಸಿದ್ಧಿ ಆದಮೇಲೆ ಜೋಪಾನವಾಗಿ ಒಂದು ಬೆಳ್ಳಿ ಡಬ್ಬಿನಲ್ಲೋ ಅಥವಾ ಯಾವುದಾದ್ರು ಒಂದು ಡಬ್ಬಿನಲ್ಲೋ ಒಂದು ಸಣ್ಣ ಲೋಟದಲ್ಲೋ ಹಾಕಿ ಜೋಪಾನವಾಗಿ ಇಟ್ಕೊಳ್ಳಿ. ಇದನ್ನು ನಿಮ್ಮ ವಾಸ್ತುವಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಯಶಸ್ವಿ ಕೆಲಸ ಬರುತ್ತೆ. ಪುರುಷರಾಗಲಿ ಸ್ತ್ರೀಯರಾಗಲಿ ಇಬ್ಬರಿಗೂ ಅನುಕೂಲಕ್ಕೆ ಬರ್ತಕ್ಕಂಥದ್ದು ಈ ಒಂದು ಅದೃಶ್ಯಾಂಜನ ಅಥವಾ ಒಂದು ಕಪ್ಪು ಅಂತಲೋ ಅಥವಾ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಮಹಾಪ್ರಸಾದ ಅಂತಲೋ ಈ ಒಂದು ಶ್ರೀರಕ್ಷೆ ಅಂತಲೋ ಇದು ನಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ತಂತ್ರಸಾರ ಹೇಳ್ಕೊಡ್ತಾ ಇದ್ದೀವಿ. ಹೌದಮ್ಮ. ತಂತ್ರಸಾರದಲ್ಲಿ ಪ್ರಧಾನವಾಗಿ ಒಣಕೊಬ್ಬರಿಯನ್ನು ಸ್ವಲ್ಪ ಮಟ್ಟಿಗೆ ಒಣಕೊಬ್ಬರಿ ಮೊದಲು ಅಲ್ಲಿಟ್ಟು ಅದಕ್ಕೆ ಪಚ್ಕರ್ಪೂರ ಅಥವಾ ಕರ್ಪೂರದ ಸಹಾಯದಿಂದ ಅದನ್ನು ಜ್ವಾಲೆ ಮಾಡ್ತಕ್ಕಂಥದ್ದು. ಬೀಜಾಕ್ಷರಿ ಮಂತ್ರವನ್ನು ಬರ್ಕೊಳ್ಳಿ. ಮೊದಲೇ ಹೇಳ್ತಿದ್ದೀನಿ, ಈಗ ತಾವು ನೋಡ್ತಿರ್ತಕ್ಕಂಥ ಈ ತಂತ್ರಸಾರ ಸಂಜೆ 5 ಗಂಟೆ 15 ನಿಮಿಷಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಭಾಳ ಶ್ರೇಯಸ್ಕರವಾಗಿರುತ್ತೆ. ಏನು ಬೇಕೋ ಎಲ್ಲ ವಸ್ತುಗಳು ಮೊದಲು ರೆಡಿ ಮಾಡ್ಕೊಳ್ಳಿ. ಯಾರೊಬ್ಬರನ್ನ ಸಹಿತ ಮಧ್ಯೆ ಮಧ್ಯೆ ಅದು ತೊಗೊಂಬನ್ನಿ, ಇದು ತೊಗೊಂಬನ್ನಿ, ಇದೆಲ್ಲಿದೆ ಹುಡುಕಾಡೋದು ಬೇಡ. ಹಾಗೆ ಎಲ್ಲ ವ್ಯವಸ್ಥೆ ನೀವು ಮಾಡ್ಕೋಬೇಕು. ಲಕ್ಷಣವಾಗಿ ಪೂಜೆ ಶುರು ಮಾಡಬೇಕು. ಅಂದರೆ ಈ ತಂತ್ರವನ್ನು ಮಾಡುವಾಗ ಈ ತಂತ್ರಸಾರದಲ್ಲಿ ನಿಮ್ಮ ಗಮನ ಸಂಪೂರ್ಣವಾಗಿ ಇಲ್ಲಿರಬೇಕು. ಹಾಗೆ ಇದು ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ, ನಿಮ್ಮಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ.
ನೀವು ಮನೇಲಿ ಒಬ್ಬರು ಮಾಡಿದ್ರು ಮಾಡಿ ಇಡೀ ಕುಟುಂಬವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಈ ಮಾಡ್ತಕ್ಕಂಥವ್ರ ಕೈಲಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಮೌನದಿಂದ ಈ ಬೀಜಾಕ್ಷರಿ ಮಂತ್ರವನ್ನು ಜಪಿಸಬೇಕು. ಮಂತ್ರವನ್ನು ಬರ್ಕೊಳ್ಳಿ. ಓಂ ಶ್ರೀಂ ರಂ ಓಂ. ಓಂ ಶ್ರೀಂ ರಂ ಓಂ. ಓಂ ಶ್ರೀಂ ರಂ ಓಂ. ಈ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡ್ತಾ ಈ ಬೀಜಾಕ್ಷರಿ ಮಂತ್ರವನ್ನು ಪಠಿಸ್ತಿರಬೇಕು. ಈ ತಂತ್ರಸಾರವನ್ನು ಮಾಡ್ಕೋಬೇಕು. ಇದೆಲ್ಲ ಆದ ನಂತರ ಈ ಕಪ್ಪನ್ನು ಹಾಗೆ ಜೋಪಾನವಾಗಿ ಒಂದು ಕಡೆ ಇಟ್ಬಿಡಿ. ಇನ್ನು ಗ್ರಹಣ ಬಿಟ್ಟಾದ ನಂತರ ಸ್ನಾನ ಪೂಜೆ ನಿಮ್ಮ ಮತ್ತೆ ನಿತ್ಯ ಕರ್ಮಾನುಷ್ಠಾನ ಏನಿದೆ ಅದೆಲ್ಲ ಮಾಡಿದಾದ್ಮೇಲೆ ಈ ಕಪ್ಪನ್ನು ಪುನಃ ಒಂದು ಸತಿ ನಮಸ್ಕಾರ ಮಾಡಿ ಇದನ್ನು ದೇವರ ಸಾನ್ನಿಧ್ಯದಲ್ಲಿ ಒಂದು ತಟ್ಟೆನಲ್ಲಿ ನೀರು ಹಾಕಿ, ದೇವರ ಸಾನ್ನಿಧ್ಯದಲ್ಲಿ ಒಂದು ತಟ್ಟೆಯಲ್ಲಿ ನೀರು ಹಾಕಿ, ದೇವ್ರ ಮನೆಯಲ್ಲೋ ಯಾವುದೋ ಒಂದು ಜಾಗದಲ್ಲೋ ನೀರು ಹಾಕಿ ಈ ಕಪ್ಪನ್ನೆಲ್ಲ ಒಂದು ಡಬ್ಬಿಗೋ ಒಂದು ಬಟ್ಲಿಗೋ ಒಂದು ಲೋಟಗೋ ಹಾಕಿ ಆ ಲೋಟನ್ನು ಆ ನೀರಲ್ಲಿ ಇಟ್ಬಿಡಿ. ನೀರು ಅಂತಕ್ಕಂಥದ್ದು ಚಂದ್ರ ತಯಾರು ಮಾಡುವಾಗ ಸೂರ್ಯನ ಶಕ್ತಿಯಲ್ಲಿರುತ್ತೆ. ತಯಾರು ಮಾಡಿದಾದ ನಂತರ ಆ ಒಂದು ಕಪ್ಪಿಗೆ ಮತ್ತಷ್ಟು ಶಕ್ತಿ ತುಂಬಲಿಕ್ಕೋಸ್ಕರ ಒಂದು ತಟ್ಟೆಯಲ್ಲಿ ನೀರು ಹಾಕಿ ನೀರು ಮಧ್ಯದಲ್ಲಿ ಒಂದು ಲೋಟ ಇಟ್ಟು ಲೋಟದಲ್ಲೋ ಅಥವಾ ಒಂದು ಬಟ್ಟ ಆ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳ ಮೂಲ ರಹಸ್ಯವನ್ನು ಬರೆದಿರ್ತಕ್ಕಂಥ ಆ ಮಹಾನ್ ಚೇತನ ಶಕ್ತಿ ಆ ಕೈಗಳಿಗೆ ನಾವು ನಮಸ್ಕರಿಸಬೇಕು. ಅವರ ಜ್ಞಾನಕ್ಕೆ ನಾವು ನಮಸ್ಕರಿಸಬೇಕು. ಈ ವನಮೂಲಿಕೆಗಳು ವನಸಿರಿಗಳಿದೆಯಲ್ಲ ಒಂದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ಈ ಒಂದು ತಾಮ್ರ ಸಿಕ್ಕಿನ ಸಹಿತ ಅಲ್ಲಿ ಹಾಕುವಂಥದ್ದು. ಹಾಗೂ ಸಹಿತ ಒಂದಷ್ಟು ಕರ್ಪೂರದ ಸಹಾಯ ತಗೊಳ್ಳೋಣ. ಇನ್ನು ಮುಖ್ಯವಾಗಿ ಜಾಜಿಕಾಯಿ ಒಂದು 4 ಅಥವಾ 5 ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ರಮ. ಮನೇಲಿ ಎಷ್ಟು ಜನ ಇದ್ದೀರಿ ಅವರಿಗೆಲ್ಲರಿಗೂ ಕಪ್ಪು ಬೇಕಾಗುತ್ತೆ. ನೀವು ಇನ್ನೂ 4 ಜನ ಸ್ನೇಹಿತರು ಕೊಡಬೇಕು, ಅಥವಾ ನಿಮ್ಮ ಅಕ್ಕಪಕ್ಕ ಮನೆಗಳವರು ಯಾರೋ ಕೇಳಿದ್ದಾರೆ, ನಿಮ್ಮ ಕುಟುಂಬಸ್ಥರು ಕೇಳಿದ್ದಾರೆ, ಅವ್ರಿಗೂ ಬೇಕಾಗುತ್ತೆ. ಒಂದು ಸ್ವಲ್ಪ ಜಾಜಿಕಾಯಿ ಇದರಲ್ಲೇ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇದನ್ನು ಸಹಿತ ಒಂದು 4 ಅಥವಾ 5 ಹಾಕ್ಕೊಳ್ತಕ್ಕಂಥದ್ದು. ಬಟ್ ಎಲ್ಲವೂ ಪಚನವಾಗಬೇಕು. ಪದೇ ಪದೇ ಹೇಳ್ತಾ ಇದ್ದೀರಿ, ಹಾಕಿ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ. ಎಲ್ಲವೂ ಸುಟ್ಟು ಕರಕಾಗುವಾಗ ಮಾತ್ರನೇ ಅದರ ಫಲ. ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಆಜ್ಯ
ಅದೇ ಸಮಯದಲ್ಲಿ ಇದಕ್ಕೆ ಏನು ಮೃಷ್ಟಾನ್ನ ಸೇರಿಸಿದ್ರು ಅಥವಾ ಇನ್ನೇನೋ ಚಿನ್ನ ಬೆಳ್ಳಿ ತಂದು ಹಾಕಿದ್ರು ಅಥವಾ ಗೋರೋಜನದಂಥ ಪಚ್ಕರ್ಪುರ ಗೋರೋಜನ ಅಂತಹ ಒಂದು ಪದಾರ್ಥಗಳು ಹಾಕೋರು ಕೆಲಸ ಅಲ್ಲ. ಗ್ರಹಣ ಕಾಲದಲ್ಲಿ ನೀವೇನು ಮಾಡಿದ್ರೂ ಪವರೇ. ಆ ಪವರ್ನ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇದರ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇದೆ, ನಾನು ತಿಳಿಸ್ಕೊಡ್ತೀನಿ, ಕೂತ್ಕೊಳ್ಳಿ. ಋಷಿ ತಂತ್ರಸಾರವನ್ನು ಹೇಳ್ಕೊಡ್ತಿದ್ರಿ. ಹೌದಮ್ಮ. ಇಲ್ಲಿ ಮುಖ್ಯವಾಗಿ ಇಷ್ಟು ಪದಾರ್ಥಗಳು ಹಾಕಿದ್ಮೇಲೆ ಇನ್ನು ಅಳಲೆಕಾಯಿ ಅಂತ ಹೇಳಿದ್ದೆ. ಇದು ಮಕ್ಕಳಿಗೆ ಬಹಳ ಒಳ್ಳೆಯದು, ಹಾಗೆ ಆಕರ್ಷಣೆಗೆ ತುಂಬ ಒಳ್ಳೆಯದು. ವಶೀಕರಿಸ್ಕೊಳ್ಳುವಂತಹ ಕೆಲವಷ್ಟು ಇದೆ. ಈ ವಶೀಕರಣ ಅಂತಿದೆ. ಈಗಲೂ ಈ ಕಲಿಯುಗದಲ್ಲಿ ವಶೀಕರಣ ಇದೆಯಾ, ಅಥವಾ ಆಕರ್ಷಣೆ ಇದೆಯಾ, ಸ್ತಂಭನ ಇದೆಯಾ, ಅಥವಾ ಉಚ್ಚಾಟನ ಇದೆಯಾ, ಇದೆಲ್ಲವನ್ನೂ ಸಹಿತ ಹೇಳ್ತಾರೆ. ಇದೆಯಾ ಅನ್ನೋದಕ್ಕಿಂತ ನೀವು ಮಾಡಿ ನೋಡಿ. ಯಾವುದೇ ಆದರೂ ಒಂದೊಂದು ವನಸರಿಗಳಿಗೆ, ಒಂದೊಂದು ಮೂಲಿಕೆಗಳಿಗೆ ಒಂದೊಂದು ಶಕ್ತಿ ಇದೆ. ಈ ಅಳಲೆಕಾಯಿನ ಮಕ್ಕಳ ಆರೋಗ್ಯದಲ್ಲಿ ಬಳಸ್ತಾರೆ, ತಂತ್ರಸಾರಗಳಲ್ಲಿ ಬಳಸ್ತಾರೆ. ಆದರೆ ಇದೆಷ್ಟು ಜನಕ್ಕೆ ಗೊತ್ತು? ನೀವು ಗ್ರಂಥಗಳನ್ನು ಓದಿ, ಆ ಗ್ರಂಥಗಳಲ್ಲಿ ಓದಬೇಕು, ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ಇದರ ಕಾರ್ಯಸಿದ್ಧಿ ಪಡಿಸ್ಕೋಬೇಕು. ಆ ಸಿದ್ಧಿ ಆದರೆ ಮಾತ್ರ ಗೊತ್ತಾಗುತ್ತೆ. ಎಲ್ಲವೂ ಹೇಳಿದ್ರಾಗಲ್ಲ. ಬಾಯಲ್ಲಿ ಹೇಳಿದ ತಕ್ಷಣ ನಾನು ಹೇಳ್ತೀನಿ ನೀವೇನೋ ಮಾಡ್ತೀರಿ ಅಂದ್ರೆ ಅಲ್ಲ. ಮಾಡಿ ಅದರ ಅನುಭವಕ್ಕೆ ತಂದರೆ. ಕೆಲವ್ರು ಏನಪ್ಪ ಅಂದರೆ ಯಾವುದೂ ಮಾಡೋದಿಲ್ಲ, ಅಯ್ಯೋ ಅದು ಮಾಡಿದ್ರೆ ಆಗತ್ತಾ, ಏನೋ ಸುಮ್ಮನೆ ಹೇಳಿದ್ರು, ನಾವು ಮಾಡ್ತಾ ಇದ್ದೀವಿ, ಕಷ್ಟಪಟ್ಟು ಮಾಡಿದ್ವಿ, ಅವ್ರಿಗೇನು ಕೆಲಸ, ಅವ್ರಿಗೆ ಬುದ್ಧಿ ಇಲ್ಲ, ಇದೆಲ್ಲ ಮಾತಾಡೋಂಥ ಮಾತಿರುತ್ತೆ. ಯಾಕೆ ಮಾತಾಡ್ತಾರೆ ಅಂದರೆ ಕೈಲಾಗದಿರತಕ್ಕಂಥವ್ರು ನಡೆಸೋ ರೀತಿ ಅದು. ಯಾವುದೇ ಆದರೂ ಒಂದು ಅನುಭವಿಗಳು ಹೇಳಿರ್ತಕ್ಕಂಥ ಅನುಭವ ಸಿದ್ಧವಾಗಿರ್ತಕ್ಕಂಥ ಇಂಥ ತಂತ್ರಸಾರಗಳನ್ನು ಮಾಡಿ ಅದರ ಫಲಗಳನ್ನು ಕಂಡಾಗ ತಾನೇ ಗೊತ್ತಾಗೋದು.
ದಿಂದ ಬೆಳ್ಳಿಯ ಪಾತ್ರೆಯಲ್ಲಿ ಈ ಕಪ್ಪನ್ನು ಸಂರಕ್ಷಣೆ ಮಾಡಿ ಈ ಕಪ್ಪನ್ನು ಜೋಪಾನವಾಗಿ ಇವತ್ತು ರಾತ್ರಿ ಮಾತ್ರ, ಅಂದರೆ ಒಂದು ದಿವಸ ಮಾತ್ರ ಒಂದು ನೀರಲ್ಲಿ ಹಾಕಿ ಆ ನೀರೊಳಗಿಟ್ಟಿರ್ತಕ್ಕಂಥದ್ದನ್ನು ಆ ಕಪ್ಪನ್ನು ನಾಳೆ ಬೆಳಗ್ಗೆ ಅದನ್ನು ಜೋಪಾನ ಮಾಡಿ ನಾಳೆಯಿಂದ ನೀವು ಇದನ್ನು ಉಪಯೋಗಿಸ್ಬೋದು. ನಾಳೆಯಿಂದ ಉಪಯೋಗಿಸೋದಕ್ಕೆ ಇದು ಸಿದ್ಧಿ ಆಗುತ್ತೆ. ಇದಿಷ್ಟು ಕ್ರಮ ತಂತ್ರಸಾರ. ಇದು ಕಪ್ಪನ್ನು ತಯಾರು ಮಾಡ್ಕೊಳ್ಳುವಂಥದ್ದು. ಇದು ಕಪ್ಪು ನಾಳೆಯ ಸಂಚಿಕೆಯಲ್ಲಿ ಇದನ್ನು ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಗ್ರಹಣ ಕಾಲದಲ್ಲೇ ಸಿದ್ಧಿಪಡಿಸ್ಕೊಳ್ಬೇಕು. ಈಗಲೇ ಹೇಳ್ತಿದ್ದೀನಿ, ಎಲ್ಲ ವ್ಯವಸ್ಥೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. 5 ಗಂಟೆ 15 ನಿಮಿಷಕ್ಕೆ ಇದನ್ನು ಪ್ರಾರಂಭ ಮಾಡಿ ನೀವು 6 ಗಂಟೆವರೆಗೂ ಇದನ್ನು ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ನಿಮಗೆ ಈ ಪ್ರೋಸೆಸ್ಸಲ್ಲಿ ನಡೆದೋಗುತ್ತೆ. ಆದರೆ ಪೂರ್ವಭಾವಿಯಾಗಿ ತಂತ್ರಸಾರವನ್ನು ಮಾಡುವಂಥದ್ದು, ಅಂದರೆ ಈ ಗ್ರಹಣದಲ್ಲಿ ಕಾರ್ಯಸಿದ್ಧಿಗಾಗಿ ಇದನ್ನು ಹೊರತುಪಡಿಸಿ ಇದಲ್ಲದಿರ ಮತ್ತೊಂದು ಹೇಳಿದ್ದೆ ನಾನು, ಬಿಳಿ ಎಕ್ಕದ ಎಲೆ, ಬಿಳಿ ಎಕ್ಕದ ಹೂ, ಬಿಳಿ ಎಕ್ಕದ ಎಲೆ, ಬಿಳಿ ಎಕ್ಕದ ಹೂ, ಅದರಿಂದ ಮಾಡಿಕೊಳ್ಳುವಂಥ ತಂತ್ರಸಾರ ಏನು ಎಂಬತಕ್ಕಂಥದ್ದನ್ನು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ 4 ನಿಂಬೆಹಣ್ಣು ಹೇಳಿದ್ದೆ. ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಮಾಡಲಿಕ್ಕಾಗಿ, ವಾಸ್ತು ಸಂರಕ್ಷಣೆಗಾಗಿ, ಯಾವುದೇ ಗ್ರಹಣ ಅಂತಾದಾಗ ವಾಸ್ತು ಮೇಲೆ ಅದರ ಮೇಲೆ ಎಫೆಕ್ಟ್ ಇದ್ದೇ ಇರುತ್ತೆ. ಜೊತೆಗೆ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲರಿಗೂ ಸಹಿತ ಶ್ರೇಯಸ್ಸುಂಟಾಗಬೇಕು, ಲೋಕ ಕಲ್ಯಾಣಾರ್ಥವಾಗಬೇಕು. ಅದಕ್ಕೆ ನಿಮ್ಮ ಕುಲದೇವರನ್ನ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ನೋಡಿ, ಗ್ರಹಣ ಅಂದ ತಕ್ಷಣ ಎಂತಹ ಪ್ರಮುಖವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಾಲಯಗಳು ಸಹಿತ ಕದವನ್ನು ಮುಚ್ಚುತ್ತಾರೆ. ಉದ್ದೇಶ ಇಷ್ಟೇ. ಗ್ರಹಣ ಕಾಲ ಅಂದರೆ ಆ ಸನ್ನಿವೇಶ, ಅದರ ಕಿರಣಗಳು ಅಷ್ಟು ಇರುತ್ತೆ, ಅಷ್ಟು ಪ್ರಭಾವ ಇರುತ್ತೆ. ಅದಕ್ಕಾಗಿ ತಿರುಮಲ ತಿರುಪತಿ ದೇವಸ್ಥಾನ ಇರ್ಬೋದು, ಧರ್ಮಸ್ಥಳ ಮಂಜುನಾಥ ಇರ್ಬೋದು, ಕೆಲವಷ್ಟು ಪುಣ್ಯಕ್ಷೇತ್ರಗಳಿರ್ಬೋದು, ಎಲ್ಲ ಕ್ಷೇತ್ರಗಳನ್ನು ಅವರು ಕದವನ್ನು ಹಾಕಿ ಆ ಗ್ರಹಣ ಬಿಟ್ಟಾದ ನಂತರ ಪುನಃ ದೇವಾಲಯ ಎಲ್ಲ ಶುದ್ಧಿ ಮಾಡಿ ಅನಂತರ ನಿತ್ಯ ಕರ್ಮಾನುಷ್ಠಾನ, ಪೂಜಾ ಅನುಷ್ಠಾನಗಳು ಪ್ರಾರಂಭ ಆಗುತ್ತೆ. ಅಂಥ ದೇವಾಲಯದಲ್ಲಿ ಆಗಿರಬೇಕಾದ್ರೆ ಇನ್ನು ಸಾಮಾನ್ಯರ ನಮ್ಮ ಪರಿಸ್ಥಿತಿ ಏನು? ನಾವು ಸಹಿತ ಅಷ್ಟೇ ವ್ಯವಸ್ಥೆ ಮಾಡ್ಕೊಳ್ಬೇಕು, ಅಷ್ಟೇ ಒಂದು ಶ್ರೇಯಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ತಂತ್ರಸಾರಗಳನ್ನು ಮಾಡ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜೀಗ ಖಂಡಿತಮ್ಮ. ಈ ಒಂದು ತಂತ್ರಸಾರ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ. ಯಾಕೆ ಅಂದರೆ ಪ್ರಾರಂಭದ ಹಂತದಲ್ಲೇ ಹೇಳಿದ್ರು ಗುರುಗಳು, ಈ ಒಂದು ಕಪ್ಪು ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಸಿದ್ಧಿಯನ್ನು ತೊಗೊಂಡು ಬರುತ್ತೆ ಅಂತ ಹೇಳಿ. ಹಾಗಂತ ಒಂದಷ್ಟು ಜನ ವಿದ್ಯಾರ್ಥಿಗಳು ತಾವೇನು ಮಾಡ್ತೀರಿ, ಈ ಒಂದು ಕಪ್ಪನ್ನು ಹಚ್ಕೊಂಡ್ರೆ ನಾವು ಎಕ್ಸಾಮಲ್ಲಿ ಪಾಸ್ ಹೋಗ್ತೀವಿ ಅಂತ ಏನನ್ನು ಓದ್ದಿರ, ಶ್ರಮ ಪಡೆದಿರ, ಎಕ್ಸಾಮ್ಗೆ ಹೋಗಬೇಕಾದ್ರೆ ಮಾತ್ರ ಒಂಚೂರು ಕಪ್ಪನ್ನು ನಿಮ್ಮ ಬಲಗಡೆ ಹುಬ್ಬಿಗೆ, ಶ್ರೀನಿವಾಸ ಗುರುಗಳು ಹೇಳಿದ್ರು ಹುಬ್ಬಿಗೆ ಹಚ್ಕೊಂಡ್ರೆ ಇದು ಒಳ್ಳೇದಾಗುತ್ತೆ ಅಂತ, ಅದಕ್ಕೆ ನೀವು ಹಚ್ಕೊಂಡು ಎಕ್ಸಾಮ್ಗೆ ಹೋಗ್ಬಿಡತಕ್ಕಂಥದ್ದಲ್ಲ. ಹುಬ್ಬನ ಆ ಒಂದು ಕಪ್ಪನ್ನು ಬರೀ ಹಚ್ಕೊಂಡ್ರು ಎಕ್ಸಾಮ್ ಪಾಸ್ ಆಗೋವಂಥದ್ದಾಗಲಿ, ಬರೀ ಹಚ್ಕೊಂಡಿದ್ದ ತಕ್ಷಣ ನಮಗೆಲ್ಲ ಜ್ಞಾನೋದಯ ಆಗುತ್ತೆ ಅಂತಕ್ಕಂಥದ್ದಾಗಲಿ ಅದಲ್ಲ. ಕಷ್ಟಪಡಬೇಕು. ಹೇಗೆ ಈ ಒಂದು ಕಪ್ಪು ನಮಗೆ ಸಹಾಯ ಮಾಡುತ್ತೆ ಅಂದರೆ, ಯಾವ ಒಂದು ಸಬ್ಜೆಕ್ಟು ನಮಗೆ ತುಂಬ ಕಷ್ಟ ಇದೆ, ಓದೋದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಓದಬೇಕಾದ್ರೆ ನಮ್ಮ ಮನಸ್ಥಿತಿ ಇಲ್ಲಿಲ್ಲ, ಓದಬೇಕು ಅಂತ ಕೂತಾಗೆಲ್ಲ ನಮ್ಮ ಮನಸ್ಥಿತಿ ಬೇರೆ ಬೇರೆ ಆಲೋಚನೆಗಳನ್ನು ಮಾಡುತ್ತೆ, ಬೇರೆ ಬೇರೆ ಬದಲಾವಣೆಗಳನ್ನು ಅಂದರೆ ಮನಸ್ಸಿಗೆ ಬರುತ್ತೆ, ಓದಬೇಕಾದ್ರೆ ಆ ಒಂದು ಇಂಟ್ರೆಸ್ಟ್ ಇರೋದಿಲ್ಲ, ಆ ಒಂದು ಆಸಕ್ತಿ ಇರೋದಿಲ್ಲ. ಆ ಒಂದು ಸಮಯದಲ್ಲಿ ಉತ್ತರಾಭಿಮುಖವಾಗಿ ನಿಂತು ಸೂರ್ಯ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಕಪ್ಪನ್ನು ನಿಮ್ಮ ಬಲಗಡೆ ಹುಬ್ಬಿಗೆ ಹಚ್ಕೊಳ್ತಕ್ಕಂಥದ್ದು. ಹಚ್ಕೊಂಡಿದ್ದಾದ ನಂತರ ನಾವು ಈಗಾಗಲೇ ತಿಳಿಸ್ಕೊಟ್ಟಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ರಂ ಓಂ, ಈ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ಪಠನೆ ಮಾಡಿದ್ದಾದ ನಂತರ ತಾವು ದೃಢ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ ಓದಲಿಕ್ಕೆ ಕೂತ್ಕೊಂಡ್ರೆ 100% ನಿಮ್ಮ ಮನಸ್ಥಿತಿ ಸಂಪೂರ್ಣವಾಗಿ ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು. 100% ನೀವು ಓದ್ಬೋದು. ನೀವು ಏನು ಓದಿದ್ರು ನಿಮ್ಮ ತಲೆಗತ್ತತ್ತೆ. ಎಕ್ಸಾಮ್ಗೆ ಹೋಗೋ ದಿವಸನೂ ಕೂಡ ಒಂದು ಚೂರು ಕಪ್ಪನ್ನು ಹಚ್ಕೊಂಡೋಗಿ ಅಂದ ಮಾತ್ರಕ್ಕೆ ನೀವು ಅಲ್ಲಿ ಹೋಗಿದ ತಕ್ಷಣ ಎಕ್ಸಾಮ್ ಪಾಸ್ ಆಗೋದಿಲ್ಲ. ತಾವು ಬರೀಬೇಕು, ನೀವೇನು ಓದಿದ್ದೀರಾ ಅನ್ನೋದನ್ನ ನಿಮ್ಮ ತಲೆಗೆ ತಂದ್ಕೊಂಡು ಅಲ್ಲಿ ಎಕ್ಸಾಮ್ ಬರೀತಕ್ಕಂಥದ್ದು. ಆದರೆ ಆ ತಲೆಗೆ ತಂದ್ಕೊಳ್ಳಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಈ ಕಪ್ಪು. ಇದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವು
ದರ್ಶನ ಮಾಡಿದ್ದೀವಿ. ಆಮೇಲೆ ಬೆಳಗ್ಗೆ ಏನಪ್ಪ ಮೊಸರೆ ಬೆಳಗ್ಗೆ ಹಿಡ್ಕೊಂಬಂದ್ಬಿಟ್ರಲ್ಲ ಅಂತಲ್ಲ, ನಮ್ಮಲ್ಲಿ ಕೆಲವರು ಇದ್ದಾರೆ, ಅಬ್ಬಾ ಏನಾದ್ರು ಒಂದು ಹೇಳಿದ್ರೆ ಸಿಕ್ಕಿದ್ರೆ ಸಾಕ ಅಂತ ಕಾಯ್ತಾ ಇರ್ತಾರೆ. ನಮ್ಮ ಯಶಸ್ಸನ್ನು ನೋಡ್ರಯ್ಯ, ನಮ್ಮ ಅದೃಷ್ಟ ಕಾಪಾಡ್ಕೊಳ್ರಯ್ಯ, ನಮ್ಮ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು, ಅದರಲ್ಲಿ ಯಶಸ್ಸನ್ನು ಕಾಣಬೇಕು. ಯಶಸ್ಸನ್ನು ಕಾಣ್ರಿ ಅಂದರೆ ಅದರಲ್ಲಿ ಹುಡುಕಾಡುವಂಥದ್ದು, ಎಲ್ಲಿ ತೂತುಗಳಿದೆ, ಎಲ್ಲಿ ಹೋಲಿದೆ ಅಂತ. ಬರೀ ಜೀವನ ಎಲ್ಲ ಬರೀ ನಾವು ಇನ್ನೊಬ್ಬರು ಹೇಳಿರ್ತಕ್ಕಂಥದ್ದನ್ನು ಅದರಲ್ಲಿ ಹುಳಿನೇ ತೆಗಿತಾ ಇದ್ದರೆ ನೀವು ಸ್ವಾರಸ್ಯಕರವಾದ ಬದುಕನ್ನು ಕಾಣೋದು ಯಾವಾಗ? ಅದನ್ನು ಯೋಚನೆ ಮಾಡಬೇಕಲ್ಲ. ಇನ್ನು ಅರಿಶಿನ ಕೊಂಬು, ಅರಿಶಿನ ಕೊಂಬು ಯಾತಕ್ಕಾಗಿ ಹೇಳಿದ್ದೇನೆ ಅಂದರೆ, ಅರಿಶಿನ ಕೊಂಬಿನಿಂದ ಗಂಧವನ್ನು ತಯಾರು ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ಅರಿಶಿನ ಕೊಂಬನ್ನೇ ಕುಟ್ಟಿ ಪುಡಿ ಮಾಡಿ ಇದನ್ನೇ ಕಲಿಸಿದ್ರೆ ಇದು ಬಹಳ ಶ್ರೇಯಸ್ಕರ. ಅದಕ್ಕಾಗಿ ನಿಮ್ಮ ಅರಿಶಿನ ತೋರಿಸ್ತಾ ಇದ್ದೀನಿ. ನಾವು ಗಂಧವನ್ನು ಇಲ್ಲಿ ಆಲ್ರೆಡಿ ತಯಾರು ಮಾಡಿ ಇಟ್ಕೊಂಡಿದ್ದೀವಿ.
ಹಸ್ತದ ಉಂಗುರದ ಬೆರಳಿಂದ ಹೀಗೆ ಈ ಕುಂಕುಮದ ನೀರು ತೆಗೆದುಕೊಂಡು 4 ಮೂಲೆಗೂ ಟಚ್ ಮಾಡಿ. ಹಾಗೆ ಈ ನೀರನ್ನು ಹಾಗೆ ಜೋಪಾನವಾಗಿ ಗ್ರಹಣ ಮುಗಿದಾದ ನಂತರ ಮನೆ ವಾಸ್ಕಲ್ಗೊಂದ್ಸತಿ ಇದೇ ನೀರಿಂದ ದೃಷ್ಟಿ ತೆಗೆದು ಈ ನೀರನ್ನ ಹೊರಗಡೆ ಚೆಲ್ಲಿ ಇದೆಲ್ಲ ಶುದ್ಧಿ ಮಾಡಬೇಕು. ಇದನ್ನು ಇವತ್ತಿನ ದಿವಸನೇ ಮಾಡಬೇಕು. ಇವತ್ತಿಗೆ ಮಾತ್ರ ಸೀಮಿತ ಇದು, ನಾಳೆಗಲ್ಲ. ಇವತ್ತಿಗೆ ಮಾತ್ರ ಸೀಮಿತ. ಗ್ರಹಣ ಕಾಲ ಪ್ರಾರಂಭ, ಗ್ರಹಣ ಮುಗಿದಾದ ನಂತರ ಮನೆ ಹೇಗೆ ಶುದ್ಧಿ ಮಾಡ್ತಿರೋ ಶುದ್ಧಿ ಮಾಡುವಾಗ ಇದೆಲ್ಲ ಆಚೆ ಕಳಿಸ್ಬೇಕು. ಎಚ್ಚರಿಕೆ ಇರಲಿ. ಈ ದಾರದಿಂದ ಎಲೆಯನ್ನು ಬಂಧಿಸಿ ಅದನ್ನೆಲ್ಲನೂ ಆಚೆ ಹಾಕಬೇಕು. ಮತ್ತು ಒಳಗಿರ್ತಕ್ಕಂಥ ಅನ್ನವನ್ನೆಲ್ಲ ಹೊರಗಡೆ ಹಾಕಿಬಿಡಬೇಕು. ನಿಂಬೆಹಣ್ಣು ಮಾತ್ರ ಮನೆ 4 ಮೂಲೆಗೂ ದೃಷ್ಟಿ ತೆಗೆದು ಹೊಡಿಬೇಕು. ಈ ಕ್ರಮವನ್ನು ಆಚರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೆ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ದೀಪಾವಳಿ ಹಬ್ಬದ ಈ ಶುಭ ದಿನದಂದು ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸೋಣ. ಅದಕ್ಕಾಗಿ ಹರೀಶ್ ಅವರನ್ನ ಆಗಮಿಸಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಂತ್ರ ಆಯಿತು, ಮಂತ್ರ ಆಯಿತು, ಯಂತ್ರ ಆಯಿತು. ಇನ್ನು ಭಗವತಿಯ ಪ್ರಾರ್ಥನೆ ನೋಡಿ. ನಮ್ಮ ಲಕ್ಷ್ಮೀ ನೋಡ್ಲಿಕ್ಕಂತೂ ಆನಂದವೇ ಆನಂದ. ಯಾಕೆಂದರೆ ವರ್ಷದ 365 ದಿವಸ ಹಸನ್ಮುಖಿತನ, ಆ ನಗುಮುಖ. ಎಂಥ ವಿಚಾರದಲ್ಲಾದರೂ ಈ ಮಹರ್ಷಿ ದೇಗುಲವನ್ನು, ಈ ಪುಟ್ಟದಾದಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಪುಟ್ಟದಾದಂಥ ದೇಗುಲ, ಈ ದೇಗುಲದಲ್ಲಿ ತಾಯಿ ವಿರಾಜಮಾನಲಾಗಿ ಕೂತು ಎಲ್ಲರನ್ನೂ ಸಹಿತ ಹರಿಸ್ತಿದ್ದಾಳೆ, ಆಶೀರ್ವದಿಸಿದ್ದಾಳೆ. ಆ ತಾಯಿಯ ಹಸನ್ಮುಖಿತನ, ಆ ನಗುಮುಖ ಪ್ರತಿಯೊಬ್ಬ ಹೆಣ್ಣುಮಗಳಲ್ಲೂ ಇರಬೇಕು. ಹಬ್ಬದ ಸಡಗರ ಸಂಭ್ರಮ ಎಲ್ಲರ ಮನೆಯಲ್ಲೂ ಸಹಿತ ರಾರಾಜಿಸಬೇಕು. ಒಳ್ಳೆಯದಾಗಲಿ. ಓಂ ಬ್ರಾಹ್ಮೇ ನಮಃ, ಓಂ ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ. ಇವತ್ತಿನ ದಿವಸ ಗುರುಗಳು ಮುಖ್ಯವಾಗಿ ರಾಶಿಫಲ ಹೇಳಿಲ್ವಲ್ಲ ಅಂತಕ್ಕಂಥದ್ರ ಮನಸ್ಸಿನಲ್ಲಿ ಇರತಕ್ಕಂಥ ನೋವಿಗೆ ಒಂದು ಮಾತು ಹೇಳ್ತೀನಿ. ಇವತ್ತು ಗ್ರಹಣ ಕಾಲದಲ್ಲಿ ಆಲೋಚನೆ ಮಾಡಬೇಕಾಗಿತ್ತು ಗ್ರಹಣದ ಶಾಂತಿ, ಗ್ರಹಣದ ಬಗ್ಗೆ ವಿಚಾರಗಳು. ನಾಳೆ ಬೆಳಿಗ್ಗೆ ಈ ಗ್ರಹಣದಿಂದ ಯಾವ್ಯಾವ ರಾಶಿಗಳ ಮೇಲೆ ಏನೇನು ಪ್ರಭಾವ ಇದೆ ಎಂಬತಕ್ಕಂಥದ್ದನ್ನು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ತರುವ ಕಾಯಕ ಈ ನಿಮ್ಮ ಆನಂದ್ ಗುರುಜಿಯವರು. ಅದಕ್ಕೆ ನಾಳಿನ ರಾಶಿಫಲ ಮಾತ್ರ ಭಾಳ ಅತ್ಯದ್ಭುತವಾಗಿರುತ್ತೆ. ನಾಳಿನ ರಾಶಿಫಲ ಒಂದಷ್ಟು ವಿಭಿನ್ನತೆ ಇರುತ್ತೆ. ನಾಳಿನ ರಾಶಿಫಲ ಗ್ರಹಣದಿಂದ ಏನು ಲಾಭ ನಷ್ಟ ಎಂಬತಕ್ಕಂಥದ್ದನ್ನು ಒಂದು ಮನೋಗತ ಪ್ರಶ್ನಾತಂತ್ರ, ಎರಡನೇದು ಮನೋಗತ ಪ್ರಶ್ನಾತಂತ್ರದ ಆ ಗ್ರಂಥದ ಸಹಾಯದಿಂದ ಈ ನಿಮ್ಮ ಆನಂದ್ ಗುರುಜಿಗಳು ಸಹಿತ ಅದರ ಜೊತೆಗೆ ಸೇರಿ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ರಾಶಿಫಲವನ್ನು ತಿಳಿಸುವ ಸರ್ವ